ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ಎಲ್ರೂ ಹೇಗಿದ್ದೀರಾ? ಇದೊಂದು ಕೇಳೋ ಪ್ರಶ್ನೆನಾ? ಎಲ್ಲರೂ ಚೆನ್ನಾಗೇ ಇರ್ತೀರಾ ತಾನೆ? ಎಸ್, ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇಂದಿನ ಈ ಕ್ಲಾಸ್ನಲ್ಲಿ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದರೆ ಸಾಮಾಜಿಕ ಸ್ತರ ವಿನ್ಯಾಸ ಈ ಚಾಪ್ಟರ್ ಅನ್ನ ಒನ್ ಶಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಂದಿನಂತೆ ಮೊದಲ ಪ್ರಶ್ನೆ, ವೈ ಆರ್ ವಿ ಸ್ಟಡಿಯಿಂಗ್ ದಿಸ್ ಚಾಪ್ಟರ್? ಏಕೆ ಈ ಚಾಪ್ಟರ್ ಅನ್ನ ಓದಬೇಕು? ಸೊ ಸಾಮಾಜಿಕ ಸ್ತರವಿನ್ಯಾಸ, ಸಮಾಜ ಅನ್ನೋದು ಬಂದಿದೆ. ಸಮಾಜ ಅಂದ್ರೇನು? ಸೊಸೈಟಿಯಲ್ಲಿ ನಾವು ಡೈಲಿ ಹೇಗಿರ್ತೇವೆ ಅನ್ನೋದು. ಸೊ ಡೈಲಿ ನಾವು ಹೇಗೆ ಇಂಟರಾಕ್ಟ್ ಮಾಡಬೇಕು, ಹಾಗೆಯೇ ನಾವು ಹೇಗೆ ಜನರನ್ನ ನೋಡಬೇಕು ಅನ್ನೋದು ಈ ಚಾಪ್ಟರ್ನಿಂದ ನಾವು ಕಲಿತೇವೆ. ಹಾಗಾಗಿ ಆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೀವೆಲ್ಲರೂ 10th ಕ್ಲಾಸ್ನಲ್ಲಿದ್ದೀರಾ. 10th ಅಂದ ಕೂಡಲೇ ಏನು? ಬೋರ್ಡ್ ಎಕ್ಸಾಮ್ ನೆನಪಿ ಬರುತ್ತೆ. ಸೊ ಎಕ್ಸಾಮ್ ಅಂದ್ರೆ ಏನು? ಮಾರ್ಕ್ಸ್. ಸೊ ಈ ಚಾಪ್ಟರ್ನಿಂದ ನಿಮ್ಮ SSLC ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್, 3 ಮಾರ್ಕ್ಸ್ ಇನ್ SSLC ಬರುತ್ತೆ. ಹಾಗೆ ಈ 3 ಮಾರ್ಕ್ಸ್, ಫಾರ್ ಎಕ್ಸಾಂಪಲ್ ಒಂದು 2 ಮಾರ್ಕ್ಸ್ನ ಕ್ವಶನ್ ಕೇಳ್ಬೋದು, ಅಥವಾ ಒಂದು 3 ಮಾರ್ಕ್ಸ್ನ ಕ್ವಶನ್ ಅನ್ನು ಕೇಳ್ಬೋದು. ಈ ಮಾದರಿಯಲ್ಲಿ ಈ ಚಾಪ್ಟರ್ನಿಂದ ಕ್ವಶನ್ ಬರುತ್ತೆ. ಓಕೆ, ಇಂದಿನಂತೆ ನಮ್ಮ ಚಾಪ್ಟರ್ ತತ್ವ. ಸೊ ಈ ಚಾಪ್ಟರ್ ತತ್ವದಲ್ಲಿ ನಾವು ಈ ಚಾಪ್ಟರ್ನ ಒಂದು ಮೂಲಾಂಶವನ್ನ ಅಥವಾ ಏನು ಈ ಚಾಪ್ಟರ್ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ಬನ್ನಿ ಈ ಚಾಪ್ಟರ್ ತತ್ವವನ್ನ ನೋಡೋಣ. ಓಕೆ, ಸೊ ಯಾರಿದಾರಲ್ಲಿ? ಒಂದು ಹುಡುಗಿ, ಒಂದು ಹುಡುಗ. ಕರೆಕ್ಟ್. ಎಸ್. ಸೊ ಇಲ್ಲಿ ಏನಾಗ್ತಾ ಇದೆ? ಹುಡುಗಿ ಹುಡುಗ ಅಂದ್ರೆ ಡಿಫ್ರೆಂಟ್ ಇದೆ. ಎಲ್ಲರೂ ಒಂದೇ ತೆರನಾಗಿ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹುಡುಗಿ ಹುಡುಗ ಇರ್ಬೋದು. ಅದೇ ರೀತಿ ಬೇರೆಯವರ ಒಂದು ಜನರ ಚರ್ಮದ ಕಲರ್, ಸ್ಕಿನ್ ಕಲರ್ ಒಂದು ಕಲರ್ನಲ್ಲಿರ್ಬೋದು, ಬೇರೆಯವ್ರದ್ದು ಮತ್ತೊಂದು ಕಲರ್ಲಿರುತ್ತೆ. ಇದು ಏನಾಗ್ತಾ ಇದೆ? ಡಿಫರೆನ್ಸಸ್, ಸೊಸೈಟಿಯಲ್ಲಿ ಡಿಫರೆನ್ಸಸ್ ಇದೆ. ರಿಚ್ಚು ಪುವರು ಈ ರೀತಿಯಾಗೂ ಸಹ ಸಮಾಜದಲ್ಲಿ ಬಹಳಷ್ಟು ಡಿಫರೆನ್ಸಸ್ ಇದೆ. ಸೊ ಯಾವಾಗ ಸಮಾಜದಲ್ಲಿ ಡಿಫರೆನ್ಸ್ ಇರುತ್ತೋ ನಾವು ಏನ್ ಮಾಡ್ತೇವೆ? ಅವರನ್ನ ಕ್ಯಾಟಗರೈಸ್ ಮಾಡ್ತೇವೆ ಅಥವಾ ಕ್ಲಾಸಿಫೈ ಮಾಡ್ತೇವೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ವರ್ಗೀಕರಣ ಮಾಡ್ತಾ ಇದ್ದೇವೆ. ಹೇಗೆ ವರ್ಗೀಕರಣ ಮಾಡ್ತಾ ಇದ್ದೇವೆ? ಗರ್ಲ್ಸ್ ಅನ್ನ ಒಂದು ಗುಂಪಲ್ಲಿ ಹಾಕ್ತಾ ಇದ್ದೇವೆ, ಬಾಯ್ಸ್ ಅನ್ನ ಮತ್ತೊಂದು ಗುಂಪದಲ್ಲಿ ಹಾಕ್ತಾ ಇದ್ದೇವೆ. ಇದೇ ರೀತಿಯಾಗಿ ನಾವು ಕಲರ್ನ ಆಧಾರದ ಮೇಲೆ ಬ್ಲ್ಯಾಕ್ಸ್ ಅನ್ನ ಒಂದು ಗುಂಪಿಗೆ, ವೈಟ್ಸ್ ಅನ್ನ ಮತ್ತೊಂದು ಗುಂಪಿಗೆ, ಬ್ರೌನ್ಸ್ ಅನ್ನ ಮತ್ತೊಂದು ಗುಂಪಿಗೆ, ಅಥವಾ ಏಷ್ಯನ್ ಪೀಪಲ್ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ತೇವೆ. ಎಲ್ಲಿಯವರೆಗೆ ನಾವು ಈ ರೀತಿ ಕ್ಲಾಸಿಫೈ ಮಾಡ್ತೇವೋ ಬೇಸ್ಡ್ ಆನ್ ಡಿಫರೆನ್ಸಸ್ ಪ್ರಾಬ್ಲಮ್ ಇರಲ್ಲ. ಆದರೆ ಯಾವಾಗ ನಾವು ಈ ಕ್ಲಾಸಿಫೈ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಈ ಗುಂಪಿನ ಮೇಲೆ ಗರ್ಲ್ಸ್ ಇದ್ದಾರೆ, ಅವರ ಮೇಲೆ ಒಂದು ಒಪಿನಿಯನ್ ಅನ್ನ ಫಾರ್ಮ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಅವರು ಕೆಲಸಕ್ಕೆ ಅರ್ಹರಲ್ಲ ಅನ್ನೋ ಒಂದು ಯಾವುದೋ ಒಪಿನಿಯನ್ ಅನ್ನ ಫಾರ್ಮ್ ಮಾಡ್ತೇವೆ. ಈ ಒಪಿನಿಯನ್ ನಾವು ಪ್ರತಿಯೊಬ್ಬರನ್ನ ನೋಡಿ ಮಾಡಿದ್ದಲ್ಲ, ಇದು ಅನ್ನೋನ್ ಆಗಿ ಮಾಡಿದ್ದು. ಹೇಗೋ ನಮಗೆ ಸಮಾಜದಿಂದ ಬಹಳಷ್ಟು ಶತಮಾನಗಳಿಂದ ನಡೆದುಕೊಂಡು ಬಂದಿರುವಂತಹ ಯಾವುದೋ ಒಂದು ಪಾಯಿಂಟು ನಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರುತ್ತೆ. ಅದರಿಂದ ನಾವು ಈ ರೀತಿಯ ಒಂದು ಒಪಿನಿಯನ್ ಅನ್ನ ಫಾರ್ಮ್ ಮಾಡ್ತೇವೆ. ಅದನ್ನೇ ಪ್ರೆಜುಡ್ಯೂಸ್ ಅಂತ ಕರೀತಾರೆ. ಸೊ ಇದನ್ನೇ ಕನ್ನಡದಲ್ಲಿ ಪೂರ್ವಾಗ್ರಹ, ಒಪಿನಿಯನ್, ಅನ್ನೋನ್ ಒಪಿನಿಯನ್ ಅನ್ನ ನಾವು ಪ್ರೆಜುಡ್ಯೂಸ್ ಅಥವಾ ಪೂರ್ವಾಗ್ರಹ ಅಂತ ಕರಿತೇವೆ. ಯಾವಾಗ ಈ ಒಪಿನಿಯನ್ ಅನ್ನ ನಾವು ಫಾರ್ಮ್ ಮಾಡ್ತೇವೋ, ನೆಕ್ಸ್ಟ್ ಇಲ್ಲಿ ತನಕ ನಾವು ಕ್ಲಾಸಿಫೈ ಮಾಡ್ತಾ ಇದ್ವಿ. ಈಗ ಏನಾಗ್ತಾ ಇದೆ? ಇಲ್ಲಿ ಪಿರಾಮಿಡ್ ನೋಡಬಹುದು. ಒಂದು ಫಾರ್ ಎಕ್ಸಾಂಪಲ್ ಬಾಯ್ಸ್ ಅನ್ನ ಒಂದು ಕ್ಯಾಟಗರಿಗೆ ಹಾಕ್ತೇವೆ, ಒಂದು ಲೆವೆಲ್ ಹಾಕ್ತೇವೆ, ಗರ್ಲ್ಸ್ ಅನ್ನ ಇನ್ನೊಂದು ಲೆವೆಲ್ಗೆ ಹಾಕ್ತೇವೆ. ಇದನ್ನೇ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೇವೆ. ಎಲ್ಲಿ ತನಕ ನಾವು ಕ್ಲಾಸಿಫೈ ಮಾಡಿ ಒಂದು ಗುಂಪಲ್ಲಿ ಹಾಕ್ತೇವೋ ಅವರನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಅಲ್ಲಿ ತನಕ ಫೈನ್. ಬಟ್ ಯಾವಾಗ ಒಂದು ಗುಂಪನ್ನ ಮೇಲಂತನೋ ಮತ್ತೊಂದು ಗುಂಪನ್ನ ಕೀಳು ಅಂತಲೂ ಭಾವಿಸ್ತೇವೋ, ಯಾವಾಗ ಈ ರೀತಿಯ ಸಾಮಾಜಿಕ ಸ್ತರ ವಿನ್ಯಾಸ ಮಾಡ್ತೇವೋ, ಆವಾಗ ಅದು ಇನ್ಇಕ್ವಾಲಿಟಿಗೆ ರೈಸ್ ಮಾಡುತ್ತೆ. ಇನ್ಇಕ್ವಾಲಿಟಿ ಅಂದರೆ ಅಸಮಾನತೆ, ಹಾಗೆ ಡಿಸ್ಕ್ರಿಮಿನೇಷನ್ ಮತ್ತೆ ತಾರತಮ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಬೇಸ್ಡ್ ಆನ್ ಇಲ್ಲಿ ಹೈ ಕ್ಲಾಸ್ ಮತ್ತೆ ಲೋ ಕ್ಲಾಸ್ ಅಂತ ನಾವು ಏನು ಡಿವೈಡ್ ಮಾಡ್ತೇವೋ, ಬೇಸ್ಡ್ ಆನ್ ದ್ಯಾಟ್ ನಾವು ಜನರನ್ನ ಹಾಗೆ ಟ್ರೀಟ್ ಮಾಡ್ತೇವೆ. ಯಾರು ಹೈ ಕ್ಲಾಸ್ ಇದ್ದಾರೋ ಅವರಿಗೆ ನಾವು ಸರ್ಟನ್ ಅಮೌಂಟ್ ನ ರೆಸ್ಪೆಕ್ಟ್ ಅನ್ನ ಕೊಡ್ತೇವೆ. ಲೋ ಕ್ಲಾಸ್ ಇದ್ದವರು ಕೊಡಲ್ಲ ಬೇಕಾದಂತಹ ರೆಸ್ಪೆಕ್ಟ್. ಇದು ಕರೆಕ್ಟ್ ಆದ ಆಚರಣೆಯಲ್ಲ.
ಆದರೂ ನಮ್ಮ ಸಮಾಜದಲ್ಲಿ ಕಂಡು ಬರುತ್ತೆ, ನಮ್ಮ ಸೊಸೈಟಿಯಲ್ಲಿ ಕಂಡು ಬರುವಂತಹ ಒಂದು ಆಚರಣೆ ಇದಾಗಿದೆ. ಇದನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ನಾನು ಈ ರೀತಿಯ ಆಚರಣೆಯನ್ನ ಪ್ರಮೋಟ್ ಮಾಡ್ತೇನೆ? ಖಂಡಿತವಾಗಿಯೂ ಇಲ್ಲ. ನಾವೆಲ್ಲರೂ ಒಂದೇ, ಎಲ್ಲರನ್ನೂ ಸಹ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಆದರೆ ಸೊಸೈಟಿಯಲ್ಲಿ ಈ ತಾರತಮ್ಯ ಅಥವಾ ಇನ್ಇಕ್ವಾಲಿಟಿ ಇದೆ. ಇದೇ ಈ ಚಾಪ್ಟರ್ನ ಮೂಲ ಸಾರಾಂಶವಾಗಿದೆ. ಹೇಗೆ ಡಿಫ್ರೆನ್ಸಸ್ ಇನ್ ಸೊಸೈಟಿ ಡಿಸ್ಕ್ರಿಮಿನೇಷನ್ಗೆ ಲೀಡ್ ಆಗುತ್ತೆ. ಎಲ್ಲಿಯವರೆಗೆ ಅದು ಕ್ಲಾಸಿಫೈದಲ್ಲಿರುತ್ತೋ ಅಲ್ಲಿವರೆಗೂ ಫೈನ್. ಬಟ್ ಯಾವಾಗ ಈ ಕ್ಲಾಸಿಫಿಕೇಶನ್ ಅನ್ನ ನಾವು ಹೈ ಕ್ಲಾಸ್ ಮತ್ತೆ ಲೋ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅಂತ ಡಿವೈಡ್ ಮಾಡ್ತೇವೋ, ಸ್ಟ್ರಾಟಿಫಿಕೇಶನ್ ಅನ್ನ ತರ್ತೇವೋ, ಅಲ್ಲೇ ಪ್ರಾಬ್ಲಮ್ ಅರೈಸ್ ಆಗೋದು. ಸೊ ಮಕ್ಕಳೇ, ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡೇನೆ. ಹಾಗೆಯೇ ನಾವು ಯಾವುದೇ ರೀತಿಯ ಆಚರಣೆಯನ್ನ ಹೈ ಕ್ಲಾಸ್ ಅಥವಾ ಲೋ ಕ್ಲಾಸ್ ಇವುಗಳನ್ನ ಆಚರಿಸಬಾರದು. ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಯಾವ ಉದಾಹರಣೆಗಳನ್ನ, ನಾನು ಅದನ್ನ ಹೇಳ್ತೇನೆ. ಬಟ್ ನಾವು ಯಾವುದನ್ನು ಸಹ ಪ್ರಮೋಟ್ ಮಾಡಬಾರ್ದು. ಎಲ್ಲರೂ ಒಂದೇ ಅಂತ ಹೋಗ್ಬೇಕು. ಏಕೆಂದರೆ ನಾವೆಲ್ಲರೂ ಹ್ಯೂಮನ್ಸ್ ಎಲ್ಲರೂ ಒಂದೇ. ಹೀಗಾಗಿ ಈ ಭಾವನೆಯನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಕೇವಲ 10th ಅಷ್ಟೇ ಅಲ್ಲ, ನಿಮ್ಮ ಬರುವಂತಹ ಭವಿಷ್ಯಕ್ಕೂ ಅತ್ಯಂತ ಉಪಯುಕ್ತವಾದಂಥದ್ದು ಮತ್ತೆ ಪಾಲಿಸಲೇಬೇಕಾದಂಥದ್ದು. ಓಕೆ, ಎಂದಿನಂತೆ ಏನನ್ನೆಲ್ಲ ಕವರ್ ಮಾಡ್ತಾ ಇದ್ದೇವೆ ನಾವು ಈ ಟಾಪಿಕ್ ನಲ್ಲಿ? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಒಂದು ಚಾಪ್ಟರ್ ಆಯಿತು. ಅದರಲ್ಲಿ ಬರುವಂತಹ ಸಬ್ ಟಾಪಿಕ್ಸ್ಗಳು ಯಾವುವು? ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಇಂಟ್ರಡಕ್ಷನ್, ಟೈಪ್ಸ್, ಲೀಡ್ಸ್ ಟು. ಸಾಮಾಜಿಕ ಸ್ತರ ವಿನ್ಯಾಸದಿಂದ ಅಂದರೇನು, ಪರಿಚಯ, ಅದರ ವಿಧಗಳು, ಹಾಗೆ ಅದು ಯಾವುದಕ್ಕೆ ಕಾರಣೀಕೃತವಾಗತ್ತೆ. ಪ್ರೆಜುಡ್ಯೂಸ್ ಅಂದರೆ ಪೂರ್ವಾಗ್ರಹ ಅಂದ್ರೇನು, ಅಂದರೆ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಡಿಸ್ಕ್ರಿಮಿನೇಷನ್, ನಾವು ಯಾವ ರೀತಿಯ ತಾರತಮ್ಯವನ್ನ ಮಾಡ್ತೇವೆ, ಯಾವ ರೀತಿಯ ಡಿಸ್ಕ್ರಿಮಿನೇಷನ್ ಇದೆ ಅದು. ಅನ್ಟಚಬಿಲಿಟಿ, ಮೇಜರ್ಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಅಸ್ಪೃಶ್ಯತೆಯ ಕ್ರಮಗಳು ಮತ್ತು ಸಾಂವಿಧಾನಿಕ ನಿಬಂಧನೆಗಳು. ಹಾಗೆ ಎಂದಿನಂತೆ ಕೊನೆಯಲ್ಲಿ ರೀಕಾಲ್ ಅಥವಾ ಮರುಮನನ ಸ್ಲೈಡ್ಸ್ಗಳು ಮತ್ತೆ PYQPs. ಸೊ ಮಕ್ಕಳೇ, ಅರ್ಥ ಆಯ್ತು ತಾನೆ? ಓಕೆ, ಸೊ ಇಲ್ಲಿ ಬರ್ತಾ ಇದೆ ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ನಾನು ಈ ಇಮೇಜ್ ಮೇಲೆ ಆಮೇಲೆ ಬರ್ತೇನೆ. ಒಂದ್ಸಲ ಈ ಡೆಫಿನೇಷನ್ ಅನ್ನ ಓದ್ಬಿಡೋಣ. ಏನಿದೆ ಡೆಫಿನೇಷನ್? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ರೆಫರ್ಸ್ ಟು ದ ಪ್ರಾಕ್ಟೀಸ್ ಇದೆ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್. ಹೇಗೆ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೇವೆ, ಅವರನ್ನ ಅಪ್ಪರ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಅಂತ ಕ್ಲಾಸಿಫೈ ಮಾಡ್ತಾ ಇದ್ದೇವೆ. ಯಾಕೆ ಕ್ಲಾಸಿಫೈ ಮಾಡ್ತಾ ಇದ್ದೇವೆ? ಬೇಸ್ಡ್ ಆನ್ ಇನ್ಕಮ್, ಎಜುಕೇಶನ್, ಕಾಸ್ಟ್, ಕಲರ್, ಜೆಂಡರ್, ಆಕ್ಯುಪೇಷನ್, ಇಂಟೆಲಿಜೆನ್ಸ್ ಎಕ್ಸೆಟ್ರಾ. ನೀವು ಸಹ ನಿಮ್ಮ ನಿತ್ಯ ಜೀವನದಲ್ಲಿ ಈ ರೀತಿಯ ಯಾವುದಾದರೂ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನ ಕಂಡಿದ್ದೀರಾ? ಫಾರ್ ಎಕ್ಸಾಂಪಲ್, ಇನ್ಕಮ್ ಬೇಸ್ ಮೇಲೆ ನೋಡೋಣ. ಯಾರ್ದೋ ಒಬ್ಬೊಂದು ಹೈ ಇನ್ಕಮ್ ಇರುತ್ತೆ, ಅವರನ್ನ ನಾವು ಒಂದು ಸರ್ಟನ್ ಕ್ಯಾಟಗರಿಯಲ್ಲಿ ಹಾಕ್ತೇವೆ. ಫಾರ್ ಎಕ್ಸಾಂಪಲ್, ಅವರನ್ನ ಮೇಲೆ ಕುಳಿಸ್ತೇವೆ. ಅದೇ ರೀತಿ ಯಾರ್ದೋ ಒಬ್ಬದು ಇನ್ಕಮ್ ಕಡಿಮೆ ಇರುತ್ತೆ, ಅವರನ್ನ ಕೆಳಗೆ ಹಾಕ್ತೇವೆ. ಇನ್ನು ಕಲರಿಗೆ ಬರೋದಾದರೆ ಬ್ಲ್ಯಾಕ್ಸ್ ಇರ್ಬೋದು, ವೈಟ್ಸ್ ಇರ್ಬೋದು, ನಾವು ಸರ್ಟನ್ ಅವರನ್ನು ಸಹ ಒಂದು ಕ್ಲಾಸಿಫೈ ಕ್ಯಾಟಗರಿಯಲ್ಲಿ ಹಾಕ್ತೇವೆ, ಹೈ ಕ್ಲಾಸ್, ಲೋ ಕ್ಲಾಸ್ ಅಂತ. ಇಂಟೆಲಿಜೆನ್ಸ್ ಇರಬಹುದು, ಅವರು ಮಾಡುವ ದುಡಿಮೆ ಇರ್ಬೋದು, ಆಕ್ಯುಪೇಷನ್ ಇರ್ಬೋದು. ಅಷ್ಟೇ ಅಲ್ಲದೆ ಎಜುಕೇಶನ್ ಸಹ ಇರ್ಬೋದು. ಒಬ್ಬರು ಗ್ರಾಜ್ಯುಯೇಟ್ ಆಗಿರ್ಬೋದು, ಒಬ್ಬರು ಅನಕ್ಷರಸ್ಥ ಇರ್ಬೋದು. ಅವರನ್ನ ನಾವು ನೋಡುವ ಆಂಗಲ್ಲೇ ಬೇರೆ ಆಗತ್ತೆ. ಯಾರೋ ಒಬ್ಬ ಅನಕ್ಷರಸ್ಥ ಅಂದ್ಕೊಳ್ಳಿ, ಅವನನ್ನ ಏನ್ ಮಾಡ್ತೇವೆ ನಾವು? ಅವನನ್ನ ಲೋ ಕ್ಲಾಸಿಗೆ ಹಾಕ್ಬಿಡ್ತೇವೆ. ಅದು ಸರಿನಾ? ಖಂಡಿತವಾಗಿಯೂ ಇಲ್ಲ. ಈ ರೀತಿಯಾಗಿ ನಾವು ಬೇಸ್ಡ್ ಆನ್ ಈ ಎಲ್ಲಾ ಪ್ಯಾರಾಮೀಟರ್ಸ್ ಇದೆಲ್ಲ, ಒಬ್ಬರನ್ನ ಮೇಲೆ ಕುಳಿಸ್ತೇವೆ, ಮತ್ತೊಬ್ಬರನ್ನ ಕೆಳಗೆ ಕುಳಿಸ್ತೇವೆ. ಇದರಿಂದ ಏನಾಗತ್ತೆ? ಸಾಮಾಜಿಕ ಸ್ತರ ವಿನ್ಯಾಸ ಆಗ್ತಾ ಇದೆ. ನೀವು ಸಹ ನಿಮ್ಮ ಇಲ್ಲಿಯ ತನಕ ಜೀವನದಲ್ಲಿ ಈ ರೀತಿಯ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನ ನೋಡಿದ್ದೀರಾ? ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಯಾರನ್ನೂ ಸಹ ನಾವು ಈ ರೀತಿಯಾಗಿ ಹೈ ಕ್ಲಾಸ್ ಮತ್ತೆ ಲೋ ಕ್ಲಾಸ್ ಅಂತ ಡಿವೈಡ್ ಮಾಡಬಾರ್ದು. ಓಕೆ, ಸೊ ಕನ್ನಡದಲ್ಲಿ ಬರೋದಾದರೆ ಸಾಮಾಜಿಕ ಸ್ತರ ವಿನ್ಯಾಸವೆಂದ್ರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಾಗಿದೆ. ನಾವೆಲ್ಲರೂ ಒಂದೇ, ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಬಾರ್ದು. ಈ ಇಮೇಜ್ ಅಲ್ಲೂ ನೋಡಬಹುದು, ಸ್ವಲ್ಪ ಜನರನ್ನ ಮೇಲ್ ಕುಳಿಸಿದ್ದಾರೆ, ಸ್ವಲ್ಪ ಜನರನ್ನ ಕೆಳಕುಳಿಸಿದ್ದಾರೆ. ಓಕೆ ಮಕ್ಕಳೇ, ಹಾಗಾದರೆ ಈ ಸಾಮಾಜಿಕ ಸ್ತರ ವಿನ್ಯಾಸದ ವಿಧಗಳು ಏನು? ಟೈಪ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಯಾವ್ದು?
ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ. ಈ ಕಾಸ್ಟ್ ಸಿಸ್ಟಮ್ ಅನ್ನೋದು ಭಾರತದಲ್ಲಿ ಬಹಳಷ್ಟು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಅಮಾನುಷವಾದ ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಗಿದೆ. ಇಲ್ಲಿ ಜನರನ್ನ ಅವರ ಹುಟ್ಟಿನ ಆಧಾರದ ಮೇಲೆಯೇ ಒಂದು ಕ್ಲಾಸಿಗೆ ಹಾಕ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದರೂ ಒಂದು ಮಗು ಯಾವುದೋ ಒಂದು ವೃತ್ತಿಯನ್ನ ಮಾಡುತ್ತಿರುವಂತಹ, ಮಡಿಕೆಯನ್ನ ಮಾಡುತ್ತಿರುವಂತಹ ಅಥವಾ ಚಪ್ಪಲಿಯನ್ನ ಹೊಲೆಯುತ್ತಿರುವಂತಹ ತಂದೆಯ ಮಗನಾಗಿ ಜನಿಸಿದರೆ ಅವರನ್ನ ನಾವು ಒಂದು ಕ್ಯಾಟಗರಿಗೆ ಹಾಕ್ಬಿಡ್ತೇವೆ. ಹಾಗೆಯೇ ಯಾವುದೋ ಒಂದು ಮಗು ಏನೋ ಒಬ್ಬ ಶಿಕ್ಷಕನ ಕುಟುಂಬದಲ್ಲಿ ಜನಿಸಿದರೆ ಅವರನ್ನ ಬೇರೆ ಕ್ಯಾಟಗರಿಗೆ ಹಾಕ್ಬಿಡ್ತೇವೆ. ಈ ರೀತಿ ಕ್ಯಾಟಗರಿಯಲ್ಲಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಏನಾಗತ್ತೆ ಅಂದರೆ, ಈ ಕ್ಯಾಟಗರಿಯ ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಜಾತಿ ಪದ್ಧತಿಯ ಈ ತಾಯಿಯ ಈ ಮಗುವಿಗೆ ಬೇಕಾದಂತಹ ಎಜುಕೇಶನಲ್ ಹಾಗೆ ಆಪರ್ಚುನಿಟೀಸ್ನ ಅನುಕೂಲತೆ ಅಥವಾ ಆಪರ್ಚುನಿಟೀಸ್ ಸಿಗಲ್ಲ. ಯಾಕಂದ್ರೆ ಈ ಮಗು ಯಾವುದೋ ಒಂದು ತಂದೆಯ ಮಗುವಾಗಿ ಜನಿಸಿದೆ, ಅದಕ್ಕಾಗಿ ಅದರ ಎಲ್ಲ ಹಕ್ಕುಗಳನ್ನ ಕಸಿದುಕೊಳ್ಳಲಾಗ್ತಾ ಇದೆ. ಇದು ಜಾತಿ ಪದ್ಧತಿ. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದೆ ಬರುವಂತಹ ಸ್ಲೈಡ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ಇರುವಂತಹದ್ದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಥವಾ ಜನಾಂಗೀಯ ತಾರತಮ್ಯ. ಈ ಇಮೇಜ್ ಅನ್ನ ನೋಡೋದಾದ್ರೆ ಏನ್ ಕಾಣ್ತಾ ಇದೆ? ಯಾವುದೋ ಒಂದು ಆಫ್ರಿಕಾದ ಒಂದು ಟ್ರೈಬಲ್ ಜನಾಂಗವನ್ನ ನಾವಿಲ್ಲಿ ಕಾಣಬಹುದು. ವಿಶಿಷ್ಟ ಪಂಗಡದ ಜನಾಂಗವನ್ನ ಇಲ್ಲಿ ಕಾಣಬಹುದು. ಅವರ ಸ್ಥಿತಿಯನ್ನ ನೀವು ಗಮನಿಸಿ. ಅವರಿಗೂ ಸಹ ಊಟಕ್ಕೆ ಅನ್ನವಿಲ್ಲ, ಹಾಗೆ ಮಗುವಿನ ಒಂದು ಕುಪೌಷ್ಟಿಕತೆಗೆ ತುತ್ತಾಗಿದೆ. ಈ ರೀತಿಯಾಗಿ ಹೇಗೆ ಭಾರತದಲ್ಲಿ ಕಾಸ್ಟ್ ಸಿಸ್ಟಮ್ ಜನರನ್ನ ಹೈ ಕ್ಲಾಸ್ ಲೋ ಕ್ಲಾಸ್ ಅಂತ ಮಾಡ್ತಾ ಇತ್ತೋ, ಅದೇ ರೀತಿ ಆಫ್ರಿಕಾ ಇರಬಹುದು, ಅಮೆರಿಕನ್ ಕಂಟ್ರೀಸ್ ಇರಬಹುದು, ಪಾಶ್ಚಾತ್ಯ ದೇಶಗಳಲ್ಲಿ ಅವರ ಸ್ಕಿನ್ನಿನ ಕಲರ್ನ ಆಧಾರದ ಮೇಲೆ, ಚರ್ಮದ ಬಣ್ಣದ ಆಧಾರದ ಮೇಲೆ ಜನರನ್ನ ಮೇಲು ಮತ್ತೆ ಕೀಳು ಅಂತ ವಿಂಗಡಿಸಲಾಗ್ತಾ ಇತ್ತು. ಅದು ಸರಿನಾ? ಖಂಡಿತವಾಗಿಯೂ ಅದು ಸರಿಯಲ್ಲ. ಯಾಕಂದ್ರೆ ಅವರು ಬೆಳೆದು ಬಂದಿರುವಂತಹ ಒಂದು ಪ್ರದೇಶದ ಆಧಾರದ ಮೇಲೆ ಅವರು ಚರ್ಮದ ಸ್ಕಿನ್ ಒಂದು ಡಿಟರ್ಮೈನ್ ಆಗಿರುತ್ತೆ. ಹೀಗಾಗಿ ಯಾವುದೇ ವ್ಯಕ್ತಿಯನ್ನ ಚರ್ಮದ ಬಣ್ಣ ಇರಬಹುದು, ಅಥವಾ ಅವನು ಹುಟ್ಟಿದಂತಹ ಒಂದು ತಂದೆ ತಾಯಿ ಇರಬಹುದು, ಅಥವಾ ಅವನು ಮಾಡುತ್ತಿರುವಂತಹ ಕೆಲಸದ ಆಧಾರದ ಮೇಲೆ ವಿಂಗಡಿಸುವುದು ತಪ್ಪು. ಓಕೆ, ಇದನ್ನ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈ ಯಾವುದೇ ಆಚರಣೆಯನ್ನು ಸಹ ಮಾಡಬಾರದು ಅನ್ನೋದು ನನ್ನ ಸ್ಟ್ರಾಂಗ್ ನಿಲುವು. ಮೂರನೇದು ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್, ಹೊಂದಿರುವವರು ಮತ್ತು ಹೊಂದಿರದವರು. ಇವೆಲ್ಲ ಏನಾಯ್ತು? ಸ್ಕಿನ್ನಿನ ಕಲರ್ನ ಆಧಾರದ ಮೇಲೆ ಆಯ್ತು, ಅವರು ಹುಟ್ಟಿ ಬಂದದಂತಾದ. ಈಗ ಬಹಳಷ್ಟು ಕಡೆ ಇದನ್ನ ನಾವು ನೋಡ್ತಾ ಇದ್ದೇವೆ. ಏನಾಗ್ತಾ ಇದೆ? ಶ್ರೀಮಂತರು ಮತ್ತು ಬಡವರು ಅನ್ನೋ ಒಂದು ದೊಡ್ಡ ಗ್ಯಾಪ್ ಅಥವಾ ಕ್ಲಾಸ್ ಸಿಸ್ಟಮ್ ಬೆಳೆದು ಬರ್ತಾ ಇದೆ ಇಂದಿನ ಆಧುನಿಕ ಕಾಲದಲ್ಲಿ. ಇದರಿಂದ ಏನಾಗ್ತಾ ಇದೆ ನೀವು ನೋಡೋದಾದ್ರೆ, ಭಾರತದ ಅಷ್ಟೇ ಅಲ್ಲದೆ ಜಗತ್ತಿನ ಯಾವುದೇ ಕಂಟ್ರಿಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಬಹಳಷ್ಟು ವೆಲ್ತ್ ಟಾಪ್ 1% ಅಥವಾ 2% ಜನರಲ್ಲೂ ಇರುತ್ತೆ. ಉಳಿದಿರುವಂತಹ ವೆಲ್ತ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ 98% ಜನರಲ್ಲಿ. ಈ ರೀತಿಯಾಗಿ ಆ ಟಾಪ್ 1% ಜನ ಎಲ್ಲವನ್ನ ಅನುಭವಿಸ್ತಾರೆ, ಹಾಗೆಯೇ ಕೆಳಗಿರುವಂತಹ ಜನರ ಹಕ್ಕನ್ನು ಸಹ ಕಸಿದುಕೊಳ್ತಾರೆ. ಇಲ್ಲಿ ನಾವು ಶ್ರೀಮಂತರನ್ನ ದೂರ್ತಾ ಇಲ್ಲ, ಆದರೆ ಶ್ರೀಮಂತರಿಂದ ಬಡವರ ಹಕ್ಕುಗಳು ಕಸಿದು ಹೋಗ್ತಾ ಇದೆಯಲ್ಲ, ಅದನ್ನ ನಾವು ಇಲ್ಲಿ ತರ್ತಾ ಇದ್ದೇವೆ. ಈ ರೀತಿಯಾಗಿ ಹಣ ಇರಬಹುದು, ಆಪರ್ಚುನಿಟೀಸ್ ಇರಬಹುದು, ಇವೆಲ್ಲವೂ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಇದೆ. ಬಹಳಷ್ಟು ಜನರಿಗೆ ಅದರ ಉಪಯೋಗ ಸಿಗ್ತಾ ಇಲ್ಲ. ಇದೇ ಹೊಂದಿರುವವರು ಮತ್ತು ಹೊಂದಿರದವರು. ಇದೆಲ್ಲ ಅರ್ಥ ಆಯ್ತು ತಾನ ಮಕ್ಕಳೇ? ಒಂದ್ಸಲ ನೀವೇ ಮೆಮರೈಸ್ ಮಾಡ್ಕೊಳ್ಳಿ ನಾನು ಇಲ್ಲಿಯವರೆಗೆ ಹೇಳಿದಂತಹ ಈ 3 ಪಾಯಿಂಟ್ಸ್ಗಳನ್ನ. ಏಕೆಂದರೆ ಈ 3 ಪಾಯಿಂಟ್ಸ್ಗಳ ಮೇಲೆಯೇ ನಮ್ಮ ಪೂರ್ತಿ ಚಾಪ್ಟರ್ ಇದೆ. ಅದರಲ್ಲೂ ಕಾಸ್ಟ್ ಸಿಸ್ಟಮ್ ಅಥವಾ ಜಾತಿ ಪದ್ಧತಿಯ ಒಂದು ಮೂಲವನ್ನ ನಾವು ಈ ಚಾಪ್ಟರ್ನಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸೊ ಒಂದ್ಸಲ ಮೆಮರೈಸ್ ಮಾಡ್ಕೊಳ್ಳಿ ಅಥವಾ ಮನನ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ, 1-2-3 ಸೆಕೆಂಡ್ಸ್ಗೆ. ಓಕೆ, ಸೊ ನಾನು ಇಲ್ಲಿಯವರೆಗೆ ಕಾಸ್ಟ್ ಸಿಸ್ಟಮ್ ಅಂತ ಇದ್ದೆ, ಜಾತಿ ಪದ್ಧತಿ ಅಂತ ಇದ್ದೆ. ಸೊ ಇಲ್ಲಿ ನೋಡ್ಬೋದು ಏನ್ ಕಾಣ್ತಾ ಇದೆ? ಒಬ್ಬ ಹುಡುಗಿ ಕಾಣ್ತಾ ಇದ್ದಾಳೆ. ಎಲ್ಲಿದ್ದಾಳೆ? ಇದನ್ನೆಲ್ಲ ನೋಡೋದಾದ್ರೆ ಯಾವುದೋ ಒಂದು ಸ್ಲಮ್ ಅಥವಾ ಹಿಂದಿರುವಂತಹ ಏರಿಯಾ ಅಂತ ನಾವು ಗಮನಿಸಬಹುದು. ಸೊ ಇದಕ್ಕೂ ನಮ್ಮ ಕಾಸ್ಟ್ ಸಿಸ್ಟಮ್ಗೂ ಜಾತಿ ಪದ್ಧತಿಗೂ ಏನ್ ರಿಲೇಷನ್? ಬನ್ನಿ ನೋಡೋಣ. ಒಂದ್ಸಲ ಇದನ್ನ ಓದ್ಬಿಡ್ತೇನೆ. ಲೋ ಕಾಸ್ಟ್ಸ್ ವೇರ್ ಕನ್ಸಿಡರ್ಡ್ ಶೂದ್ರಾಸ್ ಅಂಡ್ ಅನ್ಟಚಬಲ್ಸ್
and they were deprived of the right to food, employment and even the right to life. ಇಲ್ಲಿ ಏನ್ ಹೇಳ್ತಾ ಇದೆ? ಅನ್ಟಚಬಲ್ಸ್, ಅವರನ್ನ ಮುಟ್ಟುವ ಹಾಗೆ ಇಲ್ಲ. ಅವರನ್ನ ಮುಟ್ಟಿದ್ರೆ ಏನಾಗತ್ತೆ, ನಮ್ಗೇನೋ ಬಂದಂಗ ನಮ್ಮ ಮಲಿನತೆ ಅಂಟ್ಕೊಳ್ಳುತ್ತೆ ಅನ್ನೋ ಭಾವನೆ ಇತ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೋಡೋದಾದ್ರೆ ಇಲ್ಲಿರುವಂತಹ ಒಂದು ಸ್ಲಮ್ನಲ್ಲಿ ಇರುವಂತ ಬಹಳಷ್ಟು ಜನರು, ಮ್ಯಾಕ್ಸಿಮಮ್ ಜನರು ಯಾವುದೋ ಒಂದು ಕಾಸ್ಟ್ಗೆ ಬಿಲಾಂಗೆಡ್ ಆಗೇ ಇರ್ತಾರೆ. ಇದನ್ನ ನೀವು ಇಂದೂ ಸಹ ಗಮನಿಸಬಹುದು. ನೀವು ಸ್ಲಮ್ ಏರಿಯಾಸ್ಗಳಿಗೆ ಹೋದರೆ ಅಥವಾ ಹಿಂದುಳಿದಂತಹ ಪ್ರದೇಶಗಳಿಗೆ ಹೋದರೆ ಅವರೆಲ್ಲರೂ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಬಿಲಾಂಗ್ ಆಗಿರ್ತಾರೆ. ಅವರು ಇನ್ನೂ ಆ ಬೇಕಾದಂತಹ ಸ್ತರವನ್ನ ಮುಟ್ಟಿಲ್ಲ. ಯಾಕಂದ್ರೆ ಅವರ ಮೇಲೆ ಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ದಬ್ಬಾಳಿಕೆಯನ್ನ ಮತ್ತು ಅವರೊಂದು ಶೋಷಣೆಯನ್ನ ಅನುಭವಿಸಿದ್ದಾರೆ. ಆದರೆ ನಾವೆಲ್ಲರೂ 21ನೇ ಶತಮಾನದ ಮಕ್ಕಳಲ್ವಾ? ಇಲ್ಲಿ ಸೂರ್ಯ ಕಾಣಿಸ್ತಾ ಇದೆ ತಾನೆ, ಈ ಸೂರ್ಯ ಉದಯಿಸೋ ಹಾಗೆ ಇಂತಹ ಬಹಳಷ್ಟು ಮಕ್ಕಳ ಭವಿಷ್ಯವು ಉಜ್ವಲವಾಗಬೇಕು, ಉದಯಿಸಬೇಕು ಅಂದ್ರೆ ನಾವೇನ್ ಮಾಡಬೇಕು? ಇಂತಹ ಯಾವುದೇ ಆಚರಣೆಯನ್ನ ಸಹ ಎಲ್ಲೇ ಕಂಡು ಬಂದ್ರು ಅದನ್ನ ನಾವು ರೆಜಿಸ್ಟ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು, ಅದಕ್ಕೆ ಬೆಂಬಲವನ್ನ ಕೊಡಬಾರದು. ಸೊ ಕೆಳಜಾತಿಯ ಜನರನ್ನ ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸಿ ಅವರ ಆಹಾರ, ಉದ್ಯೋಗ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿನ ಹಕ್ಕನ್ನು ಸಹ ಕಸಿದುಕೊಳ್ಳಲಾಗ್ತಾ ಇತ್ತು. ಕೇವಲ ಅವರಿಗೆ ಜಾಬ್ ಆಪರ್ಚುನಿಟಿ ಅಷ್ಟೇ ಅಲ್ಲ, ಕೇವಲ ಅವರಿಗೆ ಉದ್ಯೋಗ, ಆಹಾರ ಅಷ್ಟೇ ಅಲ್ಲ, ಅವರ ಡಿಗ್ನಿಟಿ ಟು ಲೈಫ್ ಇರ್ಬೋದು ಅಥವಾ ಅವರು ಬದುಕಿಗೆ ಬೇಕಾದಂತಹ ಮುಖ್ಯ ಹಕ್ಕನ್ನು ಸಹ ಯಾರು ಕಸಿದುಕೊಳ್ತಾ ಇದ್ರು, ಯಾರು ಹೈಯರ್ ಕ್ಲಾಸ್ ನಲ್ಲಿದ್ರೋ ಆ ಜನ ಇವರಿಂದ ಅದನ್ನು ಸಹ ಕಸಿದುಕೊಳ್ತಾ ಇದ್ರು. ಇವರನ್ನ ಅನ್ಟಚಬಲ್ಸ್ ಅಥವಾ ಶೂದ್ರಾಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅಂತಹ ಆಚರಣೆಯನ್ನ ಇಂದಿಗೂ ಸಹ ನಾವು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಬಹಳಷ್ಟು ಕಡೆ. ಅಂತಹವುಗಳನ್ನ ನಾವು ಪ್ರಮೋಟ್ ಮಾಡಲೇಬಾರ್ದು, ಅವುಗಳನ್ನ ನಾವು ದಬ್ಬ ಹಾಕಿ ಮೇಲೆ ಬರಬೇಕು. ಒಂದು ಸುಸಂಸ್ಕೃತ ಸಮಾಜವನ್ನ ನಾವೆಲ್ಲ ನಿರ್ಮಿಸಬೇಕು. ಓಕೆ, ಈ ರೀತಿಯಾಗಿ ಬಹಳಷ್ಟು ವರ್ಷಗಳಿಂದ ಅವರು ದಬ್ಬಾಳಿಕೆಯನ್ನ ಅನುಭವಿಸಿದ್ದಾರೆ, ಶೋಷಿತರಾಗಿದ್ದಾರೆ. ಹೀಗಾಗಿ ಗೌರ್ಮೆಂಟ್ ಸಹ ಅವರನ್ನ ಮೇಲ್ಸ್ತರಕ್ಕೆ ಏರಿಸಲು, ಅವರನ್ನ ಅಲ್ಲಿಂದ ಹೊರಗೆ ತರಲು ಪ್ರಯತ್ನಿಸ್ತಾ ಇದೆ. ಗೌರ್ಮೆಂಟ್ಸ್ ಇನ್ ಇಂಡಿಯಾ ಹ್ಯಾವ್ ಸ್ಟ್ರೈವನ್ ಟು ಪ್ರೊವೈಡ್ ಅ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಫಾರ್ ದಿಸ್ ಇನ್ಜಸ್ಟಿಸ್. ಈ ಅನ್ಯಾಯವನ್ನ ಸರಿಪಡಿಸಲು ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಪ್ರಯತ್ನಿಸಿವೆ. ಸೊ ಇವರನ್ನ ಮೇಲ್ತರಲು ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ, ಅದು ಒಂದು ಬಹುಮುಖ್ಯ ಅಸ್ತ್ರ ಅಥವಾ ಸಾಧನವಾಗಿದೆ. ಹೀಗಾಗಿ ಗೌರ್ಮೆಂಟ್ಸ್ಗಳಿರ್ಬೋದು ಬೇರೆ ಬೇರೆ ಆಕ್ಟ್ಸ್ಗಳನ್ನ ತರೋ ಮೂಲಕ ಅಥವಾ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನ ತರೋ ಮೂಲಕ ಅಥವಾ ಸಂವಿಧಾನದಲ್ಲಿ ಹೊಸ ಕಾನೂನುಗಳನ್ನ ಅನ್ವಯಿಸುವ ಮೂಲಕ ಏನ್ ಮಾಡ್ತಾ ಇದೆ ಅಂದ್ರೆ, ಇಂತಹ ಮಗುವಿಗೂ ಸಹ ನಮ್ಮಂತೆ ಬದುಕುವ ಹಕ್ಕನ್ನ, ನಮ್ಮಂತೆ ಉದ್ಯೋಗ ಮಾಡುವ ಹಕ್ಕನ್ನ, ನಮ್ಮಂತೆ ಶಿಕ್ಷಣ ಪಡೆಯುವ ಹಕ್ಕನ್ನ ನೀಡಬೇಕು ಅಂತ ಗೌರ್ಮೆಂಟ್ ಪ್ರಯತ್ನ ಪಡ್ತಾ ಇದೆ. ಇದು ಜಾತಿ ಪದ್ಧತಿದಾಯ್ತು, ಇದು ಭಾರತದ್ದು. ಇದು ಕೇವಲ ಈ ಕ್ಲಾಸ್ ಸಿಸ್ಟಮ್ ಅಥವಾ ಏನು ಹೈ ಕ್ಲಾಸ್ ಲೋ ಕ್ಲಾಸ್ ಇದೆ ಅಲ್ಲ, ಅದು ಕೇವಲ ಭಾರತ ಅಥವಾ ಏಷ್ಯಾಕ್ಕೆ ಸಂಬಂಧಪಟ್ಟದ್ದಲ್ಲ. ಇದನ್ನ ನಾವು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಮಾದರಿಗಳಲ್ಲಿ ಕಾಣಬಹುದಾಗಿದೆ. ಅಮೆರಿಕಾದಲ್ಲಿ ನೋಡೋದಾದ್ರೆ ಈ ಜನಾಂಗೀಯ ತಾರತಮ್ಯ ಅಥವಾ ರೇಸಿಯಲ್ ಡಿಸ್ಕ್ರಿಮಿನೇಷನ್ ಅನ್ನ ನಾವು ಕಾಣಬಹುದು. ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಸೊಸೈಟೀಸ್. ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲಾ ಸಮಾಜಗಳಲ್ಲಿ ಕಂಡುಬರುತ್ತದೆ. ಸೊ ದ ವೈಟ್ಸ್ ಇನ್ ಅಮೆರಿಕಾ treated the blacks as slaves, traded them and they were not permitted to attend the schools of whites. ನೋಡಿ ಮಕ್ಕಳೇ, ಹೇಗೆ ನಮ್ಮ ಭಾರತದಲ್ಲಿ ಜಾತಿ ಪದ್ಧತಿ ಇದೆಯೋ, ಹೇಗೆ ಅದು ಜನರನ್ನ ಶೋಷಿತರನ್ನಾಗಿ ಮಾಡ್ತಾ ಇದೆಯೋ, ಅದೇ ರೀತಿ ಅಮೆರಿಕಾದಲ್ಲಿ ಸ್ಕಿನ್ನಿನ ಕಲರ್ನ ಆಧಾರದ ಮೇಲೆ, ಚರ್ಮದ ಬಣ್ಣದ ಆಧಾರದ ಮೇಲೆ ಜನರನ್ನ ವೈಟ್ಸ್ ಮತ್ತೆ ಬ್ಲ್ಯಾಕ್ಸ್ ಅಂತ ಡಿವೈಡ್ ಮಾಡಲಾಗ್ತಾ ಇತ್ತು. ವೈಟ್ಸ್ ಅಂದ್ರೆ ಬಿಳಿಯ ಬಣ್ಣದವರು, ಬ್ಲ್ಯಾಕ್ಸ್ ಅಂದ್ರೆ ಕರಿಯ ಬಣ್ಣದವರು. ಆ ಡಿವೈಡ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗ್ತಾ ಇತ್ತು, ಅವರನ್ನ ಹೇಗೆ ಟ್ರೀಟ್ ಮಾಡ್ಲಾಗ್ತಾ ಇತ್ತು ಇಲ್ಲಿ ನೋಡ್ಬೋದು. ಇಲ್ಲಿ ವೈಟ್ಸ್ ಅನ್ನ ಒಂದು ಮೇಲ್ ಜಾತಿ ಅಥವಾ ಮೇಲ್ ಅಂತ ಪರಿಗಣಿಸಿ ಬ್ಲ್ಯಾಕ್ಸ್ ಅನ್ನ ಕೀಳು ಅಂತ ಪರಿಗಣಿಸಲಾಗ್ತಾ ಇತ್ತು. ಅವರನ್ನ ಗುಲಾಮರಂತೆ ನೋಡ್ಕೊಳ್ಳಾಗ್ತಾ ಇತ್ತು, ಜೀತದಾಳುಗಳನ್ನಾಗಿ ಮಾಡಲಾಗ್ತಾ ಇತ್ತು. ಸ್ಲೇವ್ಸ್, ಟ್ರೇಡೆಡ್ ದೆಮ್.
ಎಷ್ಟೊಂದು ಇನ್ಹ್ಯೂಮನ್ ಪ್ರಾಕ್ಟೀಸ್ ಅಂತ ನೀವು ಇಲ್ಲೇ ನೋಡ್ಬೋದು. ಮನುಷ್ಯರನ್ನ ವ್ಯಾಪಾರ ಮಾಡ್ಲಾಗ್ತಾ ಇತ್ತು, ಅವರಿಗೆ ಇಷ್ಟೊಂದು ಬೆಲೆಯನ್ನ ನೀಡಿ ಬೇರೆಯವರಿಗೆ ಹರಾಜು ಮಾಡ್ಲಾಗ್ತಾ ಇತ್ತು. ಆದರೆ ಇಲ್ಲಿ ಅವರ ಬಣ್ಣದ ಆಧಾರದ ಮೇಲೆ ಅವರಿಗೆ ಇಷ್ಟೊಂದು ದುಡ್ಡನ್ನ ಕೊಟ್ಟು ಬೇರೆಯವರು ಖರೀದಿಸ್ತಾ ಇದ್ರು, ಅವರ ಹತ್ತಿರ ಎಲ್ಲಾ ಕೆಲಸಗಳನ್ನ ಮಾಡಿಸ್ತಾ ಇದ್ರು, ಅವರಿಗೆ ಸಂಬಳವನ್ನು ಸಹ ಕೊಡ್ತಾ ಇರಲಿಲ್ಲ. ಟ್ರೇಡೆಡ್ ದೆಮ್ ಅಂಡ್ ದೇ ವೇರ್ ನಾಟ್ ಪರ್ಮಿಟೆಡ್ ಟು ಅಟೆಂಡ್ ದ ಸ್ಕೂಲ್ಸ್ ಆಫ್ ದ ವೈಟ್ಸ್. ಹಾಗೆಯೇ ಈ ಬ್ಲ್ಯಾಕ್ಸು ಬಿಳಿಯರ ಶಾಲೆಗಳಿಗೂ ಹೋಗುವಂತಿರಲಿಲ್ಲ, ಅವರಿಗೆ ಎಜುಕೇಶನ್ನ ಹಕ್ಕನ್ನು ಸಹ ಕಸಿದುಕೊಳ್ಳಲಾಗ್ತಾ ಇತ್ತು. ಈ ರೀತಿಯಾಗಿ ಈ ಸ್ಲೈಡ್ಸ್ಗಳ ಮುಖಾಂತರ ನಿಮ್ಗೆ ತಿಳಿಬಹುದು ಹೇಗೆ ನಾವು ಪೀಪಲ್ ಅನ್ನ ಒಂದು ಕೆಟಗರಿ ಮಾಡ್ತೇವೆ, ಕೆಟಗರಿ ಮಾಡಿದ ಮೇಲೆ ಅವರನ್ನ ನಾವು ಹೇಗೆ ಡಿಸ್ಕ್ರಿಮಿನೇಟ್ ಮಾಡ್ತೇವೆ, ಹೇಗೆ ಟ್ರೀಟ್ ಮಾಡ್ತೇವೆ ಅನ್ನೋದರ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತೆ. ಅಮೆರಿಕಾದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡುತ್ತಿದ್ದರು ಮತ್ತು ಅವರು ಬಿಳಿಯ ಜನರ ಶಾಲೆಗಳಿಗೆ ಹೋಗುವಂತಿರಲಿಲ್ಲ. ಮೂರನೇದು ಹೊಂದಿರುವವರು ಮತ್ತು ಹೊಂದಿರದವರು, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಡಿಸ್ಕ್ರಿಮಿನೇಷನ್ ಇಸ್ ಮೇಡ್ ಎವ್ರಿವೇರ್ ಬಿಟ್ವೀನ್ ದ ಹ್ಯಾವ್ಸ್ ಅಂಡ್ ದ ಹ್ಯಾವ್ ನಾಟ್ಸ್. ಎಲ್ಲ ಕಡೆಯೂ ಬಡವರು ಮತ್ತು ಶ್ರೀಮಂತರು ಎಂಬ ಭೇದ ಭಾವವು ಕಂಡು ಬರುತ್ತದೆ. ಇಲ್ಲಿ ಬಡವರು ಶ್ರೀಮಂತರು ಅಂದ ಕೂಡಲೇ ಕೇವಲ ಹ್ಯಾವ್ಸ್ ಮತ್ತೆ ಹ್ಯಾವ್ ನಾಟ್ಸ್ ಹಣದಷ್ಟೇ ಮಾಧ್ಯಮವಾಗಲ್ಲ, ಉದ್ಯೋಗನೂ ಇರಬಹುದು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕ್ರೈಟೀರಿಯಾಗಳಿರ್ಬಹುದು. ಒಬ್ಬಿನ ಹತ್ತಿರ ಸ್ವಲ್ಪ ಲ್ಯಾಂಡ್ ಇರ್ಬೋದು, ಮತ್ತೊಬ್ಬನ ಹತ್ತಿರ ಇನ್ನೂ ಲ್ಯಾಂಡ್ ಇಲ್ಲದೆ ಇರ್ಬೋದು, ಅವರನ್ನ ಕರೆಸಿಕೊಂಡು ಜೀತದಾಳದಂತೆ ದುಡಿಸೋದಿರ್ಬೋದು. ಈ ರೀತಿಯಾಗಿ ಸಮಾಜದಲ್ಲಿ ಇರುವವರು ಮತ್ತು ಇರದವರ ನಡುವೆ ಬಹಳಷ್ಟು ಕ್ಲಾಸಿಫಿಕೇಶನ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಆಲ್ರೆಡಿ ಹೇಳಿರೋ ಹಾಗೆ ಆಪರ್ಚುನಿಟಿ ಇರಬಹುದು, ಜಾಬ್ ಇರಬಹುದು, ಎಜುಕೇಶನ್ ಇರಬಹುದು, ಈ ರೀತಿಯ ಎಲ್ಲಾ ಕ್ರೈಟೀರಿಯಾಗಳಲ್ಲೂ ಇವರಲ್ಲಿದೆ ಇವರಲ್ಲಿ ಇಲ್ಲ, ಅದರ ಮೇಲೆ ನಾವು ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಾ ಇದ್ದೇವೆ. ಅದು ಖಂಡಿತವಾಗಿಯೂ ತಪ್ಪು. ಇಲ್ಲಿಯ ತನಕ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಥವಾ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ನ ವಿಧಗಳನ್ನ ತಿಳ್ಕೊಂಡ್ವಿ. ಈಗ ಇದು ಯಾವುದಕ್ಕೆ ದಾರಿ ಮಾಡಿಕೊಡ್ತಾ ಇದೆ, ಇದರಿಂದ ಸಮಾಜದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಲೀಡ್ಸ್ ಟು ಇನ್ಇಕ್ವಾಲಿಟಿ ಅಂಡ್ ಡಿಫರೆನ್ಸಸ್. ಅಷ್ಟೇ ಅಲ್ಲದೆ ಇಟ್ ಹ್ಯೂಮಿಲಿಯೇಟ್ಸ್ ದ ಪೀಪಲ್ ಕ್ಲಾಸಿಫೈಡ್ ಎಸ್ ದ ಲೋ ಕ್ಲಾಸ್. ಕೀಳು ಎಂದು ಪರಿಗಣಿಸಲ್ಪಟ್ಟಿರುವ ಜನರನ್ನ ಇದು ಅವಮಾನಿಸುತ್ತದೆ. ಆಲ್ರೆಡಿ ಹೇಳಿರೋ ಹಾಗೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ಹೈ ಕ್ಲಾಸ್ ಲೋ ಕ್ಲಾಸ್ ಬರುತ್ತೆ. ಯಾರ್ಯಾರು ಲೋ ಕ್ಲಾಸ್ ಇದ್ದಾರೋ ಇಲ್ಲಿ ಈತನನ್ನ ಲೋ ಕ್ಲಾಸ್ ಅಂತ ಪರಿಗಣಿಸಿ ಹೈ ಕ್ಲಾಸ್ ಇದ್ದವರು ಏನ್ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಒಬ್ಬನ ಪರಿಸ್ಥಿತಿ ಅಲ್ಲ, ಇಂತಹ ಒಬ್ಬನು ಆ ಕಮ್ಯುನಿಟಿಗೆ ಇದು ಹಬ್ಬತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೋ ಕಾಸ್ಟ್ ಅಂತ ಯಾವುದೋ ಒಬ್ಬ ಕೇವಲ ಒಬ್ಬರನ್ನ ಮಾತ್ರ ಟಾರ್ಗೆಟ್ ಮಾಡಲ್ಲ, ಆ ಪೂರ್ತಿ ಕಮ್ಯುನಿಟಿಯನ್ನೇ ಟಾರ್ಗೆಟ್ ಮಾಡಲಾಗತ್ತೆ, ಆ ಪೂರ್ತಿ ಜಾತಿಯನ್ನೇ ಟಾರ್ಗೆಟ್ ಮಾಡಲಾಗತ್ತೆ. ಇದು ನಮ್ಮಲ್ಲಿ ಹಾಗೆ ವಿದೇಶಗಳಲ್ಲಿ ನೋಡೋದಾದ್ರೆ ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಈಗ ನಾವು ಸೋಷಿಯಲಿ ಇವಾಲ್ವ್ ಆಗ್ತಾ ಇದ್ದೇವೆ, ಹೀಗೆ ಇವುಗಳೆಲ್ಲ ತಪ್ಪು ಅನ್ನೋ ಭಾವನೆ ನಮಗೆ ಅರ್ಥ ಆಗ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ, ಇಂತಹ ಆಚರಣೆಗಳನ್ನೆಲ್ಲ ನಾವು ಹಿಂದೆ ಬಿಡ್ತಾ ಇದ್ದೇವೆ, ಮುಂದೆ ಹೋಗ್ತಾ ಇದ್ದೇವೆ. ಆದರೆ ಇನ್ನೂ ಸಹ ಭಾರತದ ಬಹಳಷ್ಟು ಕಡೆ ಹಳ್ಳಿಗಳಿಗೆ ಹೋಗೋದಾದ್ರೆ, ಬೇರೆ ಕಡೆ ಹೋಗೋದಾದ್ರೆ ಇನ್ನೂ ಈ ದಬ್ಬಾಳಿಕೆಯನ್ನ ನಾವು ಕಾಣಬಹುದಾಗಿದೆ. ಎಲ್ಲಿಯವರೆಗೆ ನಾವು ಇದನ್ನೆಲ್ಲ ಖಂಡಿಸಲ್ವೋ, ಎಲ್ಲಿಯವರೆಗೆ ಇದನ್ನ ಎಲ್ಲ ನಾವು ತಿರಸ್ಕಾರ ಮಾಡಲ್ವೋ, ಅಲ್ಲಿಯವರೆಗೆ ನಾವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಇಂತಹ ಆಚರಣೆಗಳನ್ನ ಯಾರೂ ಸಹ ಬೆಂಬಲ ಕೊಡಬಾರದು. ಹಾಗೆ ದ ಬ್ಲ್ಯಾಕ್ಸ್ ನಾವು ಆಲ್ರೆಡಿ ಸ್ಲೇವ್ಸು, ಟ್ರೇಡೆಡ್ ದೆಮ್ಮು, ಹಾಗೆ ಏನು ಸ್ಕೂಲ್ಸ್ಗೆ ಅವರಿಗೆ ಪ್ರವೇಶ ಇರಲಿಲ್ಲ. ಇನ್ ಇಂಡಿಯಾ untouchables were not allowed to take water from public wells or lakes. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಮೂಲಭೂತ ಅವಶ್ಯಕತೆ ಅಂದ್ರೆ ಏನು, ನೀರು. ನೀವು ಆಹಾರವಿಲ್ಲದೆ ಸ್ವಲ್ಪ ಕಾಲ ಬದುಕಬಹುದು, ಆದರೆ ನೀರಿಲ್ಲದೆ 2 ದಿನ ಅಥವಾ ಅದಕ್ಕಿಂತ ಹೆಚ್ಚು ದಿನ ಬದುಕಲಿಕ್ಕೆ ಆಗತ್ತಾ? ಖಂಡಿತವಾಗಿಯೂ ಆಗಲ್ಲ. ಭಾರತದಲ್ಲಿ ಏನಾಗ್ತಾ ಇತ್ತು, ಅನ್ಟಚಬಲ್ಸ್, ಯಾರನ್ನ ನಾವು ಶೂದ್ರರು ಅಂತ ಕರಿತಿದ್ರು ಹಿಂದಿನ ಕಾಲದಲ್ಲಿ, ಯಾರನ್ನ ಅಸ್ಪೃಶ್ಯರು ಅಂತ ಕರಿತಿದ್ರು, ಅವರಿಗೆ ಒಂದು ಬಾವಿ ಇತ್ತಂದ್ರೆ, ಊರಲ್ಲಿ ಒಂದು ಬಾವಿ ಇತ್ತಂದ್ರೆ ಆ ಬಾವಿಯಿಂದ ನೀರನ್ನ ತೆಗೆದುಕೊಳ್ಳುವ, ಒಂದು ಕೆರೆಯಿಂದ ನೀರನ್ನ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಸಹ ಇರಲಿಲ್ಲ. ಯಾಕೆ? ಏನಾದರೂ ಅವರು ಆ ಬಾವಿಯಿಂದ ನೀರನ್ನ ತೆಗೆದುಕೊಂಡ್ರೆ, ಆ ಕೆರೆಯಿಂದ ನೀರನ್ನ ತೆಗೆದುಕೊಂಡ್ರೆ ಆ ನೀರು ಮಲಿನ ಆಗತ್ತೆ ಅನ್ನೋ ಭಾವನೆ ಬರ್ತಾ ಇತ್ತು.
ಯಾರಿಗೆ ಮೇಲ್ಜಾತಿಯವರಿಗೆ ಈ ರೀತಿಯ ಒಂದು ಆಚರಣೆ ಬಹಳಷ್ಟು ವರ್ಷಗಳ ಕಾಲ ನಡೀತಾ ಇತ್ತು. ಇದರಿಂದಲೇ ಅರ್ಥ ಮಾಡ್ಕೊಳ್ಬಹುದು ಹೇಗೆ ಈ ಒಂದು ಕಮ್ಯುನಿಟಿಯವರು ಬಹಳಷ್ಟು ವರ್ಷಗಳ ಕಾಲ ಒಂದು ದಬ್ಬಾಳಿಕೆಯನ್ನ ಅನುಭವಿಸಿದ್ದಾರೆ, ತಾರತಮ್ಯವನ್ನ ಅನುಭವಿಸಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ಏನಾಗ್ತಾ ಇದೆ. ಒಬ್ಬ ಬ್ಲ್ಯಾಕ್ ಹುಡುಗನಿದ್ದಾನೆ, ಅವನಿಗೆ ಕಲಿಯುವ ಮನಸ್ಸಿದೆ, ಶಾಲೆಗೆ ಹೋಗ್ಬೇಕನ್ನೋ ಭಾವನೆ ಇದೆ. ಆದ್ರೆ ಏನಾಗ್ತಾ ಇದೆ ಇಲ್ಲಿ ನೋಡಬಹುದು, ಇವನಿಗೆ ಶಾಲೆಗೆ ಹೋಗುವ ಅವಕಾಶವನ್ನ ನಿರಾಕರಿಸಲಾಗ್ತಾ ಇದೆ. ಯಾಕೆ ನಿರಾಕರಿಸಲಾಗ್ತಾ ಇದೆ? ಅವನ ಬಣ್ಣದ ಆಧಾರದ ಮೇಲೆ ಅವನನ್ನ ಲೋ ಕ್ಲಾಸ್ ಅಂತ ಕ್ಲಾಸಿಫೈ ಮಾಡಲಾಗಿದೆ. ಅದಕ್ಕಾಗಿ ಆತನಿಗೆ ಶಾಲೆಗೆ ಹೋಗುವ ಅಧಿಕಾರವನ್ನ ನಿರಾಕರಿಸಲಾಗಿದೆ. ಈ ರೀತಿಯ ಬೇರೆ ಯಾವುದೇ ಭೇದ ಭಾವವನ್ನ ನೀವು ಸಹ ನಿಮ್ಮ ನಿಜ ಜೀವನದಲ್ಲಿ ಅಥವಾ ಹಳ್ಳಿಗಳಿಗೆ ಹೋದಾಗ ಕಾಣ್ತೀರಾ? ಅಂತಹುದನ್ನ ಕಂಡಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ತಿಳಿಸಿ. ಯಾಕಂದ್ರೆ ನಾವು ಆದಷ್ಟು ಜನರನ್ನ ಎಜುಕೇಟ್ ಮಾಡಬೇಕು. ಇವೆಲ್ಲ ತಪ್ಪು ಅಂತ, ಇವೆಲ್ಲವೂ ಇನ್ಹ್ಯೂಮನ್, ನಾವು ಮಾನವರಾಗಿ ಮಾಡಬಾರದ ಕೆಲಸಗಳಲ್ಲಿ ಇವು ಪ್ರಥಮ ಸ್ಥಾನದಲ್ಲಿರ್ಬೇಕಾದಂತಹದ್ದು. ಓಕೆ ಮಕ್ಕಳೇ, ಸೊ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ನ ಪರಿಚಯವನ್ನ ನಾವು ಅರ್ಥ ಮಾಡ್ಕೊಂಡ್ವಿ, ಏನಂತ, ಅದರ ವಿಧಗಳು, ಹಾಗೆ ಅದು ಹೇಗೆ ಸಮಾಜವನ್ನ ಹಾಳು ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇರುವಂತಹದ್ದು ಪ್ರೆಜುಡ್ಯೂಸ್, ಅಂದರೆ ಪೂರ್ವಾಗ್ರಹ. ಇದರ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಪ್ರೆಜುಡ್ಯೂಸ್ ಅಥವಾ ಪೂರ್ವಾಗ್ರಹ ಎಂದರೆ ಏನು? ಇಲ್ಲಿ ಒಂದು ಇಮೇಜ್ ಕಾಣ್ತಾ ಇದೆ. ಏನಿದೆ ಇಮೇಜ್ ಅಲ್ಲಿ? ಒಬ್ರು ಹೆಲ್ಲೋ ಅಂತ ಇದ್ದಾರೆ, ಒಬ್ಬರು ಹೋಲಾ ಅಂತಿದ್ದಾರೆ, ಒಬ್ಬರು ತಮ್ಮ ಉರ್ದು ಭಾಷೆಯಲ್ಲಿ ಅಂತಿದ್ದಾರೆ, ಒಬ್ಬರು ಹಿಬ್ರು ಭಾಷೆಯಲ್ಲಿ ಅಥವಾ ಚೈನೀಸ್ ಭಾಷೆಯಲ್ಲಿ ಇನ್ನೇನು ಹೆಲ್ಲೋ ಅಂತ ಹೇಳ್ತಾ ಇದ್ದಾರೆ. ನೀವೇ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಹುಡುಗ ನಿಮ್ಮ ಕ್ಲಾಸ್ನಲ್ಲೇ ಯಾವುದೋ ಒಬ್ಬ ಹುಡುಗನಿಗೆ ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಓದಲಿಕ್ಕೆ ಬರಲ್ಲ. ಅವನನ್ನ ನೀವು ನೋಡುವ ದೃಷ್ಟಿಕೋನ ಹೇಗಿರುತ್ತೆ? ಅವನನ್ನ ನಾವು ಅಶಿಕ್ಷಿತನಂತೆಯೇ ಭಾವಿಸ್ಬಿಡ್ತೇವೆ. ಅದೇ ರೀತಿ ಉದ್ಯೋಗದಲ್ಲೂ ಸಹ ಏನಾಗುತ್ತೆ, ಯಾವುದೋ ಒಬ್ಬ ಮನುಷ್ಯನಿಗೆ ಇಂಗ್ಲಿಷ್ನಲ್ಲಿ ಅಷ್ಟೊಂದು ನಿಪುಣತೆ ಇರಲ್ಲ. ಅದು ಒಂದು ಭಾಷೆ ತಾನೆ. ಹೇಗೆ ನಮಗೆ ಕನ್ನಡ, ಹಿಂದಿ, ಮರಾಠಿ ಬೇರೆ ಬೇರೆ ಭಾಷೆಗಳಿವೆ, ಅದೇ ರೀತಿ ಅದು ಸಹ ಒಂದು ಭಾಷೆ. ಆದರೆ ನಮ್ಮ ಪೂರ್ವಾಗ್ರಹ ಏನಿದೆ, ನಮ್ಮ ಮನಸ್ಸಿನಲ್ಲಿ ಏನ್ ಬೆಳೆದು ಬಂದಿದೆ ಅಂದ್ರೆ, ಯಾರು ಇಂಗ್ಲಿಷನ್ನ ಮಾತಾಡ್ತಾನೋ ಅವನೇ ಎಜುಕೇಟೆಡ್, ಅವನಿಗೆ ನಾವು ರೆಸ್ಪೆಕ್ಟ್ ಅನ್ನ ಕೊಡಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪೂರ್ವಾಗ್ರಹದಿಂದ ಬಂದಿದೆ. ಅದೇ ಯಾರಿಗೆ ಇಂಗ್ಲಿಷ್ ಬರಲ್ವೋ ಅವನನ್ನ ನಾವು ನೋಡುವಂತಹ ಭಾವನೆ, ಅವನನ್ನ ನಾವು ಹೇಗೆ ಕಾಣ್ತೇವೆ, ಅದು ಬಹಳಷ್ಟು ವೇರಿ ಆಗತ್ತೆ ಯಾರಿಗೆ ಇಂಗ್ಲಿಷ್ ಬರುತ್ತೆ ಅನ್ನೋದಕ್ಕಿಂತ. ಸೊ ಈ ರೀತಿಯ ಪೂರ್ವಾಗ್ರಹನೆ. ಸೊ ಒಪಿನಿಯನ್ ಅ ಪರ್ಸನ್ ಫಾರ್ಮ್ಸ್, ಇಲ್ಲಿ ಒಂದು ಒಪಿನಿಯನ್ ಅನ್ನ ಅಥವಾ ಅಭಿಪ್ರಾಯವನ್ನ ನಾವು ಫಾರ್ಮ್ ಮಾಡ್ತಾ ಇದ್ದೇವೆ, ಅವರನ್ನ ನೋಡಿ ನಾವು ಫಾರ್ಮ್ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇಲ್ಲ. ಅಬೌಟ್ ಎನದರ್ ಪರ್ಸನ್ ಆರ್ ಕಮ್ಯುನಿಟಿ ಈವನ್ ಬಿಫೋರ್ ಹಿ ಗೆಟ್ಸ್ ಟು ನೋ ದೆಮ್, ಅವರನ್ನ ನೋಡುವುದಕ್ಕಿಂತ ಮೊದಲು ಅಥವಾ ಅವರನ್ನ ತಿಳಿಯುವುದಕ್ಕಿಂತ ಮೊದಲೇ ನಾವು ಅವರನ್ನ ಒಂದು ಸರ್ಟನ್ ಕ್ಲಾಸಿಗೆ ಹಾಕ್ಬಿಡ್ತೇವೆ. ಇದನ್ನೇ ನಾವು ಪೂರ್ವಾಗ್ರಹ ಅಂತ ಕರಿತೇವೆ, ಪ್ರೆಜುಡ್ಯೂಸ್. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಎನಿಸಿಕೊಳ್ಳುವುದು. ಇದು ಅರ್ಥ ಆಯ್ತು ಅನ್ಕೊಳ್ತೇನೆ ಮಕ್ಕಳೇ. ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಹಾಗೆ ಪೂರ್ವಾಗ್ರಹ ಪಾಸಿಟಿವ್ ಸಹ ಆಗಿರ್ಬೋದಲ್ವಾ? ಹೇಗೆ? ಓಕೆ, ಇಲ್ಲಿ ಆರೋ ಇದ್ದಾರೆ, ಟೆನ್ನಿಸ್ ಆಟವನ್ನ ಆಡ್ತಾ ಇದ್ದಾರೆ, ಹಾಗೆ ಸ್ಪೆಕ್ಟ್ಸ್ ಅನ್ನ ಹಾಕೊಂಡಿದ್ದಾರೆ. ಜನರಲಿ ಯಾರಾದರೂ ಸ್ಪೆಕ್ಟ್ಸ್ ಅನ್ನ ಹಾಕೊಂಡಿದ್ದಾರೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನ್ ಭಾವನೆ ಬರುತ್ತೆ? ಅವರು ಇಂಟೆಲಿಜೆಂಟ್ ಇದ್ದಾರೆ, ಅವರು ಓದೋದ್ರಲ್ಲಿ ಮುಂದಿದ್ದಾರೆ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದು ಪಾಸಿಟಿವ್. ಸೊ ಅವರ ಬಗ್ಗೆ ನೀವು ಒಂದು ಒಳ್ಳೆಯ ಭಾವನೆಯನ್ನ ನಿಮ್ಮ ಮನಸ್ಸಿನಲ್ಲಿ ಫಾರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಹಾಗಿದಾರೋ ಇಲ್ವೋ ಅನ್ನೋದು ಬೇರೆ ವಿಷಯ. ಇದು ಪೂರ್ವಾಗ್ರಹ. ಸೊ ಒಪಿನಿಯನ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಅದೇ ರೀತಿ ಅದೇ ಆಸ್ಪೆಕ್ಟ್ ಹಾಕೊಂಡಿರುವಂತಹ ಹುಡುಗಿ ಟೆನ್ನಿಸ್ ಆಡ್ಲಿಕ್ಕೆ ಬಂದಾಗ ನಾವು ಏನಂತ ಭಾವಿಸ್ತೇವೆ? ಅವಳಿಗೆ ಟೆನ್ನಿಸ್ ಆಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಅವಳು ಬರೀ ಓದುವುದರಲ್ಲೇ ಮಗ್ನರಾಗಿರ್ತಾಳೆ ಅನ್ನೋ ಭಾವನೆಯನ್ನ ನಾವು ಮನಸ್ಸಿನಲ್ಲಿ ಫಾರ್ಮ್ ಮಾಡ್ಕೊಳ್ತೇವೆ. ಈ ರೀತಿಯಾಗಿ ಪಾಸಿಟಿವ್ ಇದೆ, ನೆಗೆಟಿವ್ ಭಾವನೆಯನ್ನು ಸಹ ನಾವು ಮನಸ್ಸಿನಲ್ಲಿ ಫಾರ್ಮ್ ಮಾಡ್ಕೊಳ್ಬಹುದು. ಹೀಗಾಗಿ ಪೂರ್ವಾಗ್ರಹವು ಧನಾತ್ಮಕವಾಗಿಯೂ ಇರಬಹುದು, ಋಣಾತ್ಮಕವಾಗಿಯೂ ಇರಬಹುದು. ಪಾಸಿಟಿವ್ ಪ್ರೆಜುಡ್ಯೂಸ್ ಇಸ್ ಕಾಲ್ಡ್ ಆಸ್ ಬಯಾಸ್.
ಯಾವುದು ಪಾಸಿಟಿವ್ ಆಗಿರುತ್ತೋ, ಧನಾತ್ಮಕ ಪೂರ್ವಾಗ್ರಹ ಇದ್ದಿದ್ದರೆ ಅದನ್ನು ನಾವು ಪಕ್ಷಪಾತ ಅಂತ ಕರೀತೇವೆ, ಎಲ್ಲಿ ಪಾಸಿಟಿವ್ ಇರುತ್ತೋ. ಸೊ ಆ ಪಕ್ಷಪಾತ ಪಾಸಿಟಿವ್ ಆಗಿದ್ರೆ ಏನಾಗುತ್ತೆ, ಪಾಸಿಟಿವ್ ಪ್ರೆಜುಡಿಸ್ ಅಥವಾ ಬಯಾಸ್ ಅಂತ ಕರಿತೇವೆ, ಧನಾತ್ಮಕ ಪೂರ್ವಾಗ್ರಹ. ಯೂಶುವಲಿ ವಿ ಕನ್ಸಿಡರ್ ಅವರ್ ಪೀಪಲ್ ಆಸ್ ಗುಡ್ ಪೀಪಲ್. ದಿಸ್ ಫೀಲಿಂಗ್ ಹೆಲ್ಪ್ಸ್ us to live in harmony. However, if it becomes intense, it can be detrimental. ನಮ್ಮಲ್ಲಿ ಜನರಲಿ ಒಂದು ಭಾವನೆ ಇದೆ, ಏನಂದ್ರೆ ಯಾರ್ಯಾರು ನಮ್ಮ ಜನರಿದ್ದಾರೋ ಅವರೆಲ್ಲರೂ ಒಳ್ಳೆಯವರು ಅಂತ. ಆದರೆ ಈ ಭಾವನೆ ಒಳ್ಳೆಯದೇ, ಅದು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ತರುತ್ತೆ. ಆದರೆ ಯಾವಾಗ ಕೇವಲ ನನ್ನ ಜನರಷ್ಟೇ ಒಳ್ಳೆಯವರು, ಬೇರೆ ಜನರು ಒಳ್ಳೆಯವರಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೋ, ಅದು ಏನಾಗತ್ತೆ, ಅದು ಸಾಮಾಜಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ನಮ್ಮವರು ಎಂಬುವವರೆಲ್ಲ ಒಳ್ಳೆಯವರು ಎಂಬ ಭಾವಿಸುವ ಪ್ರವೃತ್ತಿ ಇದೆ. ಇದು ನಾವು ನಮ್ಮವರು ಎಂಬ ಸಾಮರಸ್ಯದ ಆರೋಗ್ಯಕರ ಭಾವನೆಯನ್ನ ಕೂಡ ಮೂಡಿಸುತ್ತದೆ. ಆದರೆ ಇದೇ ಅತಿರೇಕಕ್ಕೆ ಹೋದರೆ ಇದರಿಂದಲೂ ಹಾನಿ ಇದೆ. ಇಲ್ಲಿ ನೋಡಬಹುದು, ಇವರನ್ನ ಎಲ್ಲರೂ ಪಾಸಿಟಿವ್ಲಿ ಪ್ರೇಸ್ ಮಾಡ್ತಾ ಇದ್ದಾರೆ. ನೀನ್ ಚೆನ್ನಾಗಿದ್ಯಾ, ನೀನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯ ಅಂತ ಪಾಸಿಟಿವ್ ಬಯಾಸ್ ಅನ್ನು ಇವರೆಲ್ಲರೂ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಓಕೆ ಮಕ್ಕಳೇ, ಓಕೆ ಸೂಪರ್. ಸೊ ನಾವು ಸೆಕೆಂಡ್ ಟಾಪಿಕ್ ಅನ್ನು ಸಹ ಕವರ್ ಮಾಡಿದ್ದೇವೆ. ಇನ್ನು ಮುಂದಿರುವಂತಹದ್ದು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ, ಅದನ್ನ ನೋಡೋಣ ಬನ್ನಿ. ಓಕೆ, ಸೊ ಡಿಸ್ಕ್ರಿಮಿನೇಷನ್ ಲೀಡ್ಸ್ ಟು ಪ್ರೆಜುಡ್ಯೂಸ್. ತಾರತಮ್ಯದಿಂದ ಉಂಟಾದಂತಹ ಪೂರ್ವಾಗ್ರಹ. ಈ ಡೆಫಿನೇಷನ್ಗೆ ಸ್ವಲ್ಪ ಆಮೇಲೆ ಬರೋಣ. ಮೊದಲು ಇಮೇಜಸ್ ಅನ್ನ ನೋಡೋಣ. ಇಮೇಜಸ್ ನಿಂದ ಏನೋ ಒಂದು ಕತೆ ಬರ್ತಾ ಇದೆ, ಏನೋ ಸ್ಟೋರಿ ಬರ್ತಾ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹೇಳುವಂತಹ ಸ್ಟೋರಿಗಳೆಲ್ಲ ನೀವು ಕೇಳಿರಬಹುದಾದಂಥದ್ದೇ, ನೀವು ಸಹ ಪೇಪರ್ನಲ್ಲಿ ಓದಿರ್ಬೋದು ಅಥವಾ ನ್ಯೂಸ್ನಲ್ಲಿ ಕೇಳಿರ್ಬೋದು ಅಂತಹದ್ದೇ. ಏನಾಗ್ತಾ ಇದೆ, ತಾಯಿ ಮಗಳಿದ್ದಾಳೆ, ಇಲ್ಲೇನೋ ನೋ ಸೈನ್ ಹಾಕಿದ್ದಾರೆ. ಇಲ್ಲಿ ಅಪಾರ್ಟ್ಮೆಂಟ್ ಇದೆ. ತಾಯಿ ಮಗಳು ಈ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಜಾಗವನ್ನ ಪಡಿಲಿಕ್ಕೆ ಹೋಗಿರ್ತಾರೆ, ಒಂದು ಮನೆಯನ್ನ ಪಡಿಲಿಕ್ಕೆ ಹೋಗಿರ್ತಾರೆ. ಆದರೆ ಇವರನ್ನ ಯಾರು ಅಂತ ಕೇಳದೇನೆ, ಇವರನ್ನ ನೋಡಿಯೇ ಅಲ್ಲಿರುವಂತಹ ಓನರ್ ಏನಂತಾನೆ ಅಂದ್ರೆ, ಇವರು ಈ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ ಅನ್ನೋ ಭಾವನೆಯನ್ನ ಆತ ತನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಾನೆ. ಅವರ ರಿಲಿಜಿಯನ್ನ ಆಧಾರದ ಮೇಲೋ, ಅವರ ಕಮ್ಯುನಿಟಿ ಆಧಾರದ ಮೇಲೋ ಆತನಿಗೆ ಇರುವಂತಹ ಒಂದು ಪೂರ್ವಾಗ್ರಹದಿಂದ ಆತ ಈ ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಾನೆ. ಯಾಕಂದ್ರೆ ಇವರಿಗೂ ಸಹ ಆ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಅಷ್ಟೇ ಹಕ್ಕಿದೆ ಹೇಗೆ ಬೇರೆಯವರಿಗಿದೆ. ಆದರೆ ಆತನ ಪೂರ್ವಾಗ್ರಹದಿಂದ ಏನಾಗ್ತಾ ಇದೆ, ಇವರಿಗೆ ಆ ಅವಕಾಶ ಸಿಗ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಮಗಳನ್ನ ಕಾಣಬಹುದು. ಈ ಮಗಳು ಅದೇ ದೊಡ್ಡವಳಾಗ್ತಾಳೆ, ಅದೇ ರೀತಿಯ ಒಂದು ತಾರತಮ್ಯವನ್ನು ಅನುಭವಿಸ್ತಾಳೆ. ಅದೇ ಯಾವ ಓನರ್ ಇವರನ್ನ ನಿರಾಕರಿಸಿರ್ತಾನೋ ಆ ಓನರ್ನ ಮಗನ ಭಾವನೆ ಮನಸ್ಸಿನಲ್ಲೂ ಆ ಭಾವನೆ ಬೇರೂರುತ್ತೆ. ಏನಂದ್ರೆ, ಈ ರೀತಿಯ ಜನರಿಗೆ ನಾನು ದೊಡ್ಡವನಾದ ಮೇಲೆ ನನ್ನ ಮನೆಯನ್ನ ಅಥವಾ ನನ್ನ ಸಮೀಪಕ್ಕೆ ತೆಗೆದುಕೊಳ್ಳಲ್ಲ. ಯಾಕೆ, ನನ್ನ ತಂದೆಯವರು ಸೇರಿಸ್ಕೊಳ್ಳಿಲ್ಲ, ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೇನೆ ಅನ್ನೋ ಭಾವನೆ ಆ ಮಗನಲ್ಲೂ ಮೂಡುತ್ತೆ. ಈ ರೀತಿಯಾಗಿ ಕೇವಲ ಒಬ್ಬ ಪರ್ಸನ್ನ ಪ್ರಾಬ್ಲಮ್ ಅಲ್ಲ ಇದು, ಆ ಪರ್ಸನ್ ನಿಂದ ನೆಕ್ಸ್ಟ್ ಜನರೇಷನ್ ಶಿಫ್ಟ್ ಆಗುತ್ತೆ. ಆ ಜನರೇಷನ್ ಏನಾಗುತ್ತೆ, ಅದೇ ಒಂದು ಕಮ್ಯುನಿಟಿಯನ್ನ ಫಾರ್ಮ್ ಮಾಡುತ್ತೆ. ಈ ರೀತಿಯಾಗಿ ಒಬ್ಬನ ಪೂರ್ವಾಗ್ರಹ ಇರಬಹುದು, ಒಂದು ಮನೋಭಾವನೆ ಇರಬಹುದು, ಅದು ಬೇರೆ ಬೇರೆ ಜನಾಂಗಕ್ಕೆ ಹೋಗ್ತಾ ಹೋಗುತ್ತೆ. ಅದು ಪ್ರಾಬ್ಲಮ್ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನೇ ನಾವಿಲ್ಲಿ ಕಾಣ್ತಾ ಇದ್ದೇವೆ. ವೇರಿಯಸ್ ಕೈಂಡ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಎಕ್ಸಿಸ್ಟ್ ಬೇಸ್ಡ್ ಆನ್ ಕಾಸ್ಟ್, ಜೆಂಡರ್, ರೀಸನ್, ರಿಚ್ ಅಂಡ್ ಪುವರ್, ವಿಚ್ ಕ್ರಿಯೇಟ್ಸ್ ಪ್ರೆಜುಡ್ಯೂಸ್. ಈ ರೀತಿಯಾಗಿ ನೋಡೋದಾದ್ರೆ ಮನುಷ್ಯರೇ ಸೃಷ್ಟಿಸಿಕೊಂಡಿರುವಂತಹ ಅನೇಕ ನಿರ್ಮಿತಿಗಳಿರಬಹುದು, ಜಾತಿ ಇರಬಹುದು, ಲಿಂಗ ಇರಬಹುದು, ಪ್ರಾದೇಶಿಕತೆ ಇರಬಹುದು, ಬಡವ ಬಲ್ಲಿದ ಮೊದಲಾದ ರೀತಿಯ ತಾರತಮ್ಯಗಳು ಪೂರ್ವಾಗ್ರಹಕ್ಕೆ ಕಾರಣವಾಗಿವೆ. ಇಂತಹ ಯಾವುದೇ ಡಿಸ್ಕ್ರಿಮಿನೇಷನ್ ಅನ್ನ ನೀವು ಯಾರೂ ಮಾಡಲ್ಲ ಅನ್ನೋ ಪಾಸಿಟಿವ್ ಪ್ರೆಜುಡ್ಯೂಸ್ ನನ್ನಲ್ಲಿದೆ. ಏನಂದ್ರೆ, ನೀವೆಲ್ಲರೂ ಇಂಟೆಲಿಜೆಂಟ್ ಇದ್ದೀರಾ, ನೀವೆಲ್ಲರೂ ಒಂದು ಸಿವಿಲೈಸ್ಡ್ ಸೊಸೈಟಿಯ ಭಾಗವಾಗಿ ಈ ರೀತಿಯ ಡಿಸ್ಕ್ರಿಮಿನೇಷನ್ ಅನ್ನ ಅಥವಾ ತಾರತಮ್ಯವನ್ನ ಮುಂದೆ ತೆಗೆದುಕೊಂಡು ಹೋಗಲ್ಲ ಅನ್ನೋ ಭಾವನೆ ನನಗಿದೆ. ಕರೆಕ್ಟ್ ತಾನೇ? ಸೂಪರ್. ಸೋಷಿಯಲ್ ಕಾನ್ಫ್ಲಿಕ್ಟ್, ಸಾಮಾಜಿಕ ಸಂಘರ್ಷ. ನಾನು ಹೇಗೆ ಹೇಳಿದ್ನೋ
ಅದು ಒಂದು ಅಪಾರ್ಟ್ಮೆಂಟ್ ಒಬ್ಬ ಮಹಿಳೆಗೆ ಅಥವಾ ಒಬ್ಬ ಪುರುಷನಿಗೆ ಮಾತ್ರ ಸೀಮಿತವಾದದ್ದಲ್ಲ. ಹೇಗೆ ಆ ವಿಚಾರ ಬೆಳವಣಿಗೆ ಆಗ್ತಾ ಹೋಗ್ತೋ, ದಿಸ್ ಲೀಡ್ಸ್ ಟು ಇಂಪೇಷನ್ಸ್, ಕಂಟೆಂಪ್ಟ್, ಡಿಸ್ರೆಸ್ಪೆಕ್ಟ್ ಅಂಡ್ ಹೇಟ್ರೇಡ್, thus ಲೀಡಿಂಗ್ ಟು ಸೋಷಿಯಲ್ ಕಾನ್ಫ್ಲಿಕ್ಟ್ಸ್. ಇದು ಅಸಹನೆಗೆ, ಇಲ್ಲಿ ನೋಡಬಹುದು ಇವರೆಲ್ಲರೂ ಒಂದು ಗುಂಪು, ಇವರು 3 ಜನ ಮತ್ತೊಂದು ಗುಂಪು, ಇವರಲ್ಲಿ ವಾಗ್ವಾಗ್ದಾಗ್ತಾ ಇದೆ, ಅಸಹನೆ ಬೆಳೀತಾ ಇದೆ, ದ್ವೇಷ ಕಾಣಿಸ್ತಾ ಇದೆ, ಒಬ್ಬರಿಗೆ ಮತ್ತೊಬ್ಬರಿಗೆ ರಿಸ್ಪೆಕ್ಟ್ ಅನ್ನೋದು ಕಾಣಿಸ್ತಾ ಇಲ್ಲ, ಚೀರಾಡ್ತಾ ಇದ್ದಾರೆ. ಇದೆಲ್ಲ ಯಾಕಾಗ್ತಾ ಇದೆ? ಯಾಕಂದ್ರೆ ಅವರು ಒಂದು ಪೂರ್ವಗ್ರಹ ಮನೋಭಾವನೆಯನ್ನ ಮನಸ್ಸಿನಲ್ಲಿ ಬೆಳೆಸ್ಕೊಂಡಿದ್ದಾರೆ. ಏನಂದ್ರೆ ನಾವೇ ಶ್ರೇಷ್ಠರು, ಅವರು ಕೀಳು, ನಾವು ಹೈ ಕ್ಲಾಸ್ ಜನ, ಅವರು ಲೋ ಕ್ಲಾಸ್ ಜನ, ಇಂತಹ ಭಾವನೆಯನ್ನ ಬೆಳೆಸ್ಕೊಂಡು ಅದು ಅಸಹನೆ ಆಗತ್ತೆ, ಆದ್ಮೇಲೆ ತಿರಸ್ಕಾರ ಆಗತ್ತೆ, ಅಗೌರವ ಆಗತ್ತೆ. ಕೊನೆಗೆ ಇಲ್ಲಿ ನೋಡೋದಾದ್ರೆ ಈ 3 ಜನರಿಂದ ಅದು ಪೂರ್ತಿ ಸಮಾಜಕ್ಕೆ ಹಬ್ಕೊಳ್ಳುತ್ತೆ, ಅದು ಸಾಮಾಜಿಕ ಸಂಘರ್ಷಕ್ಕೆ ಅಡಿ ಮಾಡಿಕೊಡುತ್ತೆ, ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ಗಳಾಗುತ್ತೆ. ಅದಕ್ಕಾಗಿಯೇ ನಮ್ಮ ಗ್ರೇಟ್ ಕನ್ನಡ ಕವಿ, ಕನ್ನಡದ ಆದಿ ಕವಿ ಅಂತ ಯಾರನ್ನ ಕರಿತೇವೋ ಅಂತಹ ಪಂಪನವರೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಟ್ರೂಲಿ ದ ಹೋಲ್ ಮ್ಯಾನ್ಕೈಂಡ್ ಇಸ್ ಒನ್. ಮಾನವ ಕುಲ ತಾನೊಂದೇ ವಲಂ ಅಂದರೆ ಏನು? ದಿಸ್ ಡಿನೋಟ್ಸ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಒನ್. ಮಾನವರೆಲ್ಲರೂ ಕೂಡ ಒಂದೇ ಎಂಬುದನ್ನ ಇದು ಸೂಚಿಸುತ್ತದೆ. ಮಾನವ ಕುಲ ತಾನೊಂದೇ ವಲಂ, ನಾವೆಲ್ಲರೂ ಮನುಷ್ಯರು, ನಮ್ದೆಲ್ಲರದೂ ಒಂದೇ ಕುಲ, ನಮ್ದೆಲ್ಲರದೂ ಒಂದೇ ಜಾತಿ, ಎಲ್ಲರದೂ ಒಂದೇ ಧರ್ಮ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರೂ ಮೇಲಿಲ್ಲ, ಯಾರೂ ಕೆಳಗಿಲ್ಲ, ಎಲ್ಲರೂ ಈಕ್ವಲ್ ಆಗಿದ್ದಾರೆ. ಜಾತಿ ಇರಬಹುದು, ಧರ್ಮ ಇರಬಹುದು, ಅಂತಸ್ತಿರಬಹುದು, ಉದ್ಯೋಗ ಇರಬಹುದು, ಇದು ಯಾವುದೇ ಆಧಾರದ ಮೇಲೆ, ಚರ್ಮದ ಆಧಾರದ ಇರಬಹುದು, ಆಧಾರದ ಮೇಲೆ ನಾವು ಬೇರೆಯವರನ್ನ ಏನು ಕೆಳಗಂತ ಭಾವಿಸಬಾರ್ದು, ಎಲ್ಲರನ್ನ ಈಕ್ವಲಿ ಟ್ರೀಟ್ ಮಾಡಬೇಕು ಅನ್ನೋದು ಪಂಪ ಕವಿನವರು ಹೇಳಿರುವಂತಹ ಮಾತು. ಇದು ಕೇವಲ ಇಂದಷ್ಟೇ ಅಲ್ಲ, ಬರುವಂತ ಬಹಳಷ್ಟು ಶತಮಾನಗಳವರೆಗೂ ಅನ್ವಯಿಸುವಂತಹ ಮಾತು. ಇದು ನಿಮಗೆಲ್ಲ ತಿಳಿದಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೂಪರ್ ಯಾಕಂದ್ರೆ ನಾವು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಅನ್ನೋ ಚಾಪ್ಟರ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಅನ್ಟಚಬಿಲಿಟಿ, ಮೇಜರ್ಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಅಸ್ಪೃಶ್ಯತೆಯ ನಿವಾರಣೆಯ ಕ್ರಮಗಳು ಮತ್ತು ಸಾಂವಿಧಾನಿಕ ನಿಬಂಧನೆಗಳನ್ನ ತಿಳ್ಕೊಳ್ಳೋಣ. ಬನ್ನಿ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ, ಅನ್ಟಚಬಿಲಿಟಿ ಇದು ಒಂದು ಸೋಷಿಯಲ್ ಇವಿಲ್ ಆಗಿದೆ. ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗಾಗಿದೆ. ಇದರಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಕಾಸ್ಟ್ ಸಿಸ್ಟಮ್ನ ಆಧಾರದ ಮೇಲೆ ಜನರನ್ನ ಮೇಲು ಕೀಳು ಅಂತ ನಾವು ಕ್ಯಾಟಗರೈಸ್ ಮಾಡ್ತಾ ಇದ್ವಿ. ಆಮೇಲೆ ಅವರನ್ನ ಅದೇ ತರ ಟ್ರೀಟ್ ಸಹ ಮಾಡ್ತಾ ಇದ್ವಿ. ಇವರನ್ನ ಅನ್ಟಚಬಲ್ಸ್ ಅಥವಾ ಅಸ್ಪೃಶ್ಯರನ್ನ ಏನಂತ ಸಮಾಜದಲ್ಲಿ ಅತ್ಯಂತ ಕೆಳಸ್ತರದ, ಸಮಾಜದ ಕಡೆಯ ಹಂತದ ನಾಗರಿಕರನ್ನಾಗಿ ನೋಡ್ಲಾಗ್ತಾ ಇತ್ತು. ಲೋವೆಸ್ಟ್ ರಂಗ್ ಇನ್ ದ ಸೊಸೈಟಿ. ಇನ್ ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಅವರ್ ಸೊಸೈಟಿ, ಇದು ಖಂಡಿತವಾಗಿಯೂ ನಮ್ಮ ಸಮಾಜದ ಅಮಾನುಷವಾದ ಆಚರಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ಏನ್ ಕಾಣಿಸ್ತಾ ಇದೆ ಇಮೇಜ್ ಅಲ್ಲಿ? ನೀರ್ ಕಾಣಿಸ್ತಾ ಇದೆ, ನೀರ್ ಹೋಗ್ತಾ ಇರೋದು. ಯಾಕೆ ಇದನ್ನ ಇಲ್ಲಿ ಹಾಕಿದ್ದೇವೆ? ನಾನು ಆಲ್ರೆಡಿ ಹೇಳಿದ್ದೇನೆ, ಹೇಗೆ ಬಹಳಷ್ಟು ಕಾಲದವರೆಗೆ ಹಳ್ಳಿಗಳಲ್ಲಿ ಇದ್ದಂತಹ ಈ ಅನ್ಟಚಬಲ್ಸ್ ಅಥವಾ ಅಸ್ಪೃಶ್ಯರಿಗೆ ನೀರನ್ನ ನಿರಾಕರಿಸಲಾಗ್ತಾ ಇತ್ತು. ಬೇಸಿಕ್ ನೀಡ್, ನೀರಿಲ್ಲದೆ ಯಾರಿಗೆ ಬದುಕಲಿಕ್ಕಾಗತ್ತೆ? ಅಂತಹ ಬೇಸಿಕ್ ನೀಡ್ನಿಂದ ಸಹ ಅವರು ಏನಾಗ್ತಾ ಇದ್ರು? ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವೇ ನಡೆಯಿತು. ಏನೆಂದರೆ ಅಸ್ಪೃಶ್ಯರು ಅಥವಾ ಅನ್ಟಚಬಲ್ಸ್ ಅಂತ ಯಾರನ್ನ ಸಮಾಜ ಪರಿಗಣಿಸುತ್ತೋ ಅವರಿಗೂ ಸಹ ಈಕ್ವಲ್ ರೈಟ್ ಸಿಗಲೇಬೇಕು. ಯಾವ ಮೇಲ್ಜಾತಿಯವನು ಯಾವ ಬಾವಿಯಿಂದ ನೀರನ್ನು ತೆಗೆದುಕೊಳ್ತಾನೋ ಅಷ್ಟೇ ಹಕ್ಕು, ಕೆಳಜಾತಿ ಅಂತ ಯಾರು ಸಮಾಜ ನಿರ್ಮಿಸಿದೆಯೋ ಆತನಿಗೂ ಸಹ ಅಷ್ಟೇ ಹಕ್ಕಿದೆ ಅಂತ ಅವರ ಆ ಹೋರಾಟ ನಡೆಯಿತು. ಕೊನೆಗೆ ಈಗ ನೋಡೋದಾದ್ರೆ ಸಮಾಜದಲ್ಲಿ ಬಹಳಷ್ಟು ಒಂದು ಈಕ್ವಾಲಿಟಿ ಬಂದಿದೆ. ಆದರೂ ಸಹ ನಾವು ಕ್ರಮಿಸಬೇಕಾದ ದಾರಿ ಇನ್ನೂ ಬಹಳಷ್ಟಿದೆ. ಅನ್ಟಚಬಿಲಿಟಿಯ ಸೋಷಿಯಲ್ ಇವಿಲ್ ಇಲ್ಲಿ ನೋಡಬಹುದು. ಹೇಗೆ ಅವರು ಬಾವಿಗೆ ಹೋಗಿ ಅಥವಾ ಕೆರೆಗೆ ಹೋಗಿ ನೀರನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಈ ಬೇರೆ ಕಡೆ ಹೋಗಿ ದೂರ ಹೋಗಿ ನೀರನ್ನ ತೆಗೆದುಕೊಂಡು ಬರ್ತಾ ಇದ್ರು. ನೀರು ಒಂದು ಬೇಸಿಕ್ ನೀಡ್. ಇದಕ್ಕಾಗಿ ಅಷ್ಟು ಡಿಸ್ಕ್ರಿಮಿನೇಟ್ ಆಗ್ತಾ ಇತ್ತಂದ್ರೆ ಇನ್ನು ಉದ್ಯೋಗ ಇರಬಹುದು, ಜಾಬ್ ಇರಬಹುದು, ಎಜುಕೇಶನ್ ಇರಬಹುದು, ಅಲ್ಲೆಲ್ಲ ಎಷ್ಟೊಂದು ಡಿಸ್ಕ್ರಿಮಿನೇಟ್ ಆಗ್ತಾ ಇತ್ತು ಅಂತ ಯೋಚನೆ ಮಾಡಿದ್ರೆ ಒಂಥರ ನಡ್ಕ ಬರುತ್ತಲ್ಲ. ಸೊ ಅದಕ್ಕಾಗಿಯೇ
ಮಹಾತ್ಮ ಗಾಂಧೀಜಿಯವರು called it a stigma in Hindu society. This condition continued for some centuries. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಈ ಅಸ್ಪೃಶ್ಯತೆಯನ್ನ ಏನಂತ ಕರೆದ್ರು, ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಅವರು ಇದನ್ನ ಕರೆದ್ರು. ಈ ಸ್ಥಿತಿ ಕೆಲವು ಶತಮಾನಗಳವರೆಗೂ ಹಾಗೆ ಮುಂದುವರಿತು. ಆಮೇಲೆ ಹೇಗೆ ಅದು ಚೇಂಜ್ ಆಯ್ತು ಅಂತ ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ನಾವು ಹೇಗೆ ಮಹಾತ್ಮ ಗಾಂಧಿಯವರು ಇದನ್ನ ಸ್ಟಿಗ್ಮಾ ಅಂತ ಕರೆದ್ರು ಅಥವಾ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಕರೆದ್ರು ಅಂತ ನೋಡ್ಬಹುದು. ಇದು 1 ಮಾರ್ಕ್ಸ್ಗೆ ಬರಬಹುದಂತ ಕ್ವಶನ್ಗಳಲ್ಲಿ ಒಂದಾಗಿದೆ. ಹಾಗೆ ನಾವು ಕೇವಲ ನೀರಿನ ಬಗ್ಗೆ ಮಾತಾಡಿದೆವು. ನೀರಷ್ಟೇ ಅಲ್ಲ, ದ ವಿಕ್ಟಿಮ್ಸ್ ವೇರ್ ಡಿಪ್ರೈವ್ಡ್ ಆಫ್ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್, ಎಜುಕೇಶನಲ್ ಅಂಡ್ ಪೊಲಿಟಿಕಲ್ ಫೆಸಿಲಿಟೀಸ್ ಅಂಡ್ ಆಪರ್ಚುನಿಟೀಸ್. ಇಲ್ಲಿ ನೋಡೋದಾದ್ರೆ ಕೇವಲ ನೀರಂತ ಇದ್ವಿ ಅಷ್ಟೇ ಅಲ್ಲ, ಸಾಮಾಜಿಕ ಇರಬಹುದು, ಒಂದು ಬೇರೆ ಗುಂಪಿನ ಜೊತೆ ನಾವು ಬೆರೆಯೋದಿರಬಹುದು, ಸಾಂಸ್ಕೃತಿಕ ಇರಬಹುದು, ಕಲ್ಚರಲಿ ಇರಬಹುದು, ಧಾರ್ಮಿಕವಾಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಪ್ರವೇಶ ಇರಬಹುದು, ಶೈಕ್ಷಣಿಕವಾಗಿ ಒಂದು ಸ್ಕೂಲಿಗೆ ಹೋಗೋದಿರಬಹುದು, ರಾಜಕೀಯವಾಗಿ ಒಂದು ಕಂಟೆಸ್ಟ್ ಮಾಡ್ಬೇಕಂದ್ರೂ ಅವರಿಗೆ ಆ ಫೆಸಿಲಿಟೀಸ್ ಸಹ ಇರಲಿಲ್ಲ. ಇಲ್ಲಿ ನೋಡೋದಾದ್ರೆ ಅನ್ಟಚಬಲ್, ಅವರ ಮುಂದೆ ದಾರಿಯೆಲ್ಲ ಬಿರುಕು ಬಿಡಿತ್ತು, ಅವರಿಗೆ ಒಂದು ಕನೆಕ್ಷನ್ನೇ ಅಂತ ಇರಲಿಲ್ಲ. ಎಲ್ಲಾ ಕಡೆ ಅಡೆತಡೆಗಳನ್ನೇ ನಾವು ಕಾಣ್ತಾ ಇದ್ವಿ. ನಾನು ಹೇಳೋ ಹಾಗೆ ಸಮಾಜದಲ್ಲಿ ನಾವು ಹೇಗೆ ಕ್ಯಾಟಗರೈಸ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ಸ್ ವೈಟ್ಸ್ ಅಂತ ಕ್ಯಾಟಗರೈಸ್ ಮಾಡ್ತೇವೆ. ಆದರೆ ಕ್ಯಾಟಗರೈಸ್ ಮಾಡಿದ್ಮೇಲೆ ಆ ಬ್ಲ್ಯಾಕ್ಸ್ ಅವರು ವೈಟ್ಸ್ನ ಹಕ್ಕನ್ನ ಸಹ ಅನುಭವಿಸುವ ಸ್ವಾತಂತ್ರ್ಯವನ್ನು ಹೊಂದಿರಬೇಕು. ಆದರೆ ಈ ಕ್ಯಾಟಗರಿ ಯಾವಾಗ ಡಿಸ್ಕ್ರಿಮಿನೇಟ್ ಆಗುತ್ತೋ ಅದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಆ ಒಂದು ಗುಂಪಿನಿಂದ ಅವರು ಹೊರಗೆ ಬರಲು ಸಾಧ್ಯವಾಗದೇ ಇದ್ರೆ ಅದು ಸಮಾಜಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿ ಅಥವಾ ಒಂದು ಕಳಂಕವಾಗಿ ಅಂಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕೆಲವೊಂದು ಕೆಲಸಗಳನ್ನ ಇವರು ಹುಡುಗಿಯರೇ ಮಾಡಬೇಕು, ಕೆಲವೊಂದು ಕೆಲಸಗಳನ್ನ ಹುಡುಗರೇ ಮಾಡಬೇಕು ಅಂತ ಭೇದ ಭಾವವನ್ನು ಮಾಡ್ತೇವೆ. ಆದರೆ ಸಮಾಜದಲ್ಲಿ ಯಾವಾಗ ಎಲ್ಲಾ ಕೆಲಸಗಳು ಇಬ್ಬರೂ ಮಾಡಬಲ್ಲರು ಅಂತ ಅರ್ಥ ಮಾಡ್ಕೊಳ್ತೇವೋ ಆವಾಗ ಸಮಾಜ ನಿಜವಾಗಿಯೂ ಏನಾಗುತ್ತೆ, ಮುಂದೆ ಹೋಗುತ್ತೆ. ಸೊ ಮೇಜರ್ಸ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಇಲ್ಲಿಯವರೆಗೆ ಹೇಗೆ ಶೋಷಿತರಾಗಿದ್ದಂತಹ ಅಸ್ಪೃಶ್ಯತರು ಹೇಗೆ ಸಮಾಜದಲ್ಲಿ ಒಂದು ಕೆಳಸ್ತರದಲ್ಲಿದ್ರು, ಎಲ್ಲದರಿಂದ ವಂಚಿತರಾಗಿದ್ದು ಅಂತ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಬಂದಂತಹ ಗೌರ್ಮೆಂಟ್ಸ್ಗಳು ಹಾಗೆ ಸಂವಿಧಾನ ಅವರಿಗೆ ಬೇಕಾದಂತಹ ಸಪೋರ್ಟ್ ಅನ್ನ ನೀಡ್ತು ಅಂತ ಈ ಸ್ಲೈಡ್ ನಲ್ಲಿ ತಿಳ್ಕೊಳ್ಳೋಣ. ಸೊ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್, ಸಂವಿಧಾನಾತ್ಮಕ ಸೌಲಭ್ಯಗಳು ಅವರಿಗೆ ಲಭಿಸಿದ್ವು. ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದೆ ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಜಸ್ಟ್ ಓವರ್ ವ್ಯೂ ಅನ್ನ ಕೊಡ್ತಾ ಇದ್ದೇನೆ. ಸ್ಪೆಷಲ್ ಫೆಸಿಲಿಟೀಸ್ ಫಾರ್ ಬ್ಯಾಕ್ವರ್ಡ್ ಕಾಸ್ಟ್ಸ್ ಅಂಡ್ ಕ್ಲಾಸಸ್, ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಲಾಗ್ತು. ಇನ್ಕ್ರೀಸ್ ಇನ್ ಲಿಟ್ರಸಿ, ನಾನು ಪ್ರತಿ ಸರಿ ಹೇಳ್ತೇನೆ, ಯಾವುದೇ ಪ್ರಾಬ್ಲಮ್ ಇರಲಿ ಅದಕ್ಕೆ ಒಂದು ರೆಮಿಡಿ ಅಂದರೆ ಇರಲೇಬೇಕಾದಂದ್ರೆ ಎಜುಕೇಶನ್. ಎಷ್ಟು ಜನ ಶಿಕ್ಷಿತರಾಗ್ತಾರೋ, ಎಷ್ಟು ಜನ ಎಜುಕೇಟೆಡ್ ಆಗ್ತಾರೋ ಅಷ್ಟೇ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ಕೆಳಗೆ ಬರುತ್ತೆ. ಸೋಷಿಯಲ್ ರಿಫಾರ್ಮರ್ಸ್, ಹಾಗೆ ಬಹಳಷ್ಟು ಸಮಾಜ ಸುಧಾರಕರು ಸಹ ಈ ಒಂದು ಪ್ರಾಬ್ಲಮ್ಗಳನ್ನ ಇರಾಡಿಕೇಟ್ ಮಾಡುವಲ್ಲಿ, ನಿವಾರಣೆ ಮಾಡುವಲ್ಲಿ ಬಹಳಷ್ಟು ಶ್ರಮ ವಹಿಸುತ್ತಾರೆ. ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್, ಸಂವಿಧಾನಾತ್ಮಕ ಸೌಲಭ್ಯಗಳು. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾರೋ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಯಾರು ಅಂತ ಗೆಸ್ ಮಾಡ್ತೀರಾ? ಓಕೆ, ಟ್ರೈ ಮಾಡಿ. ದ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್ ಯಾವಾಗ ಅಸ್ಪೃಶ್ಯರಿಗೆ ಬೇಕಾದಂತ ಹಕ್ಕುಗಳನ್ನ ಕೊಡಬೇಕು ಅಂತ ಹೋರಾಟ ಮಾಡಿದ್ರು, ಅದರಲ್ಲಿ ಒಂದು ಹೆಸರು ಸದಾ ಇರಲೇಬೇಕು, ಅದೇ ಡಾಕ್ಟರ್ BR ಅಂಬೇಡ್ಕರ್. ಸೊ ಅವರು ಸಂವಿಧಾನಾತ್ಮಕದ ಒಂದು ಫಸ್ಟ್ ಡ್ರಾಫ್ಟ್ನ ಕಮಿಟಿಯಲ್ಲಿದ್ದರು. ಭಾರತದ ಸಂವಿಧಾನವನ್ನು ನಿರ್ಮಿಸುವಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಒಂದು ಪ್ಲೇ ಮಾಡಿದ್ರು. ಸೊ ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ದ ಪ್ರೊವಿಷನ್ ಆಫ್ ಆಲ್ ಫೆಸಿಲಿಟೀಸ್ ಟು ಪೀಪಲ್ ಆಫ್ ಆಲ್ ಕ್ಲಾಸಸ್ ಅಂಡ್ ಕಾಸ್ಟ್. ಇಲ್ಲಿ ತನಕ ಏನಾಗ್ತಾ ಇತ್ತು, ಸಂವಿಧಾನ ಬರೋ ತನಕನೂ ಏನಿತ್ತಂದ್ರೆ ಒಂದು ಕ್ಲಾಸ್ವರೆಗೆ ಒಂದು ಸರ್ಟನ್ ಫೆಸಿಲಿಟೀಸ್ ಇತ್ತು, ಮತ್ತೊಂದು ಕ್ಲಾಸ್ನವರೆಗೆ ಆ ಸರ್ಟನ್ ಫೆಸಿಲಿಟೀಸ್ ಇಂದ ಡಿಪ್ರೈವ್ ಆಗಿದ್ರು. ಆದರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ನೀನು ಯಾವುದೇ ಜಾತಿ ಇರಬಹುದು, ಯಾವುದೇ ಧರ್ಮ ಇರಬಹುದು, ಯಾವುದೇ ಲಿಂಗ ಇರಬಹುದು, ಯಾವುದೇ ಸ್ತರದಲ್ಲಿರಬಹುದು, ಆದರೆ ನಿನಗೆ ಎಲ್ಲಾ ಸೌಲಭ್ಯಗಳನ್ನ ಅನುಭವಿಸುವ ಅಷ್ಟೇ ಹಕ್ಕಿದೆ. ಯಾವ ಮೇಲ್ವರ್ಗದವನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಕೆಳವರ್ಗದವನಿಗೂ ಹಕ್ಕಿದೆ ಅಂತ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಕೊಡ್ತು. ಅದರಿಂದ ಸಮಾಜದಲ್ಲಿ ಒಂದು ಬಹಳಷ್ಟು
ಬದಲಾವಣೆ ಆಯಿತು ಅಂತ ಹೇಳ್ಬಹುದು. ಎಲ್ಲಾ ವರ್ಗದವರಿಗೂ ಎಲ್ಲಾ ರೀತಿಯ ಸೌಲಭ್ಯಗಳು ಸಂವಿಧಾನಾತ್ಮಕವಾಗಿ ದೊರಕುತ್ತಿವೆ. ವಿಶೇಷ ಸೌಲಭ್ಯ, ಸ್ಪೆಷಲ್ ಫೆಸಿಲಿಟೀಸ್. ಓಕೆ, ಇಮೇಜ್ ಅನ್ನ ನೋಡೋಣ. ಏನಾಗ್ತಾ ಇದೆ, ಆ ಕಡೆ ಏನೋ ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋ ಹಾಗಿದೆ. ಓಕೆ, ಇವರೊಂದು ಗೋಡೆ ಮೇಲೆ ನಿಂತಿದ್ದಾರೆ, ಫೆನ್ಸ್ ಮೇಲೆ. ತಂದೆ ಹಾಗೆ ತಾಯಿ ಮಗಳು ಅಂತ ಇಟ್ಕೋಣ. ಏನಾಗ್ತಾ ಇದೆ, 3 ಜನ ಮ್ಯಾಚ್ ನೋಡ್ತಾ ಇದ್ದಾರೆ. ಇವರಿಗೇನು ಸಪೋರ್ಟ್ ಅನ್ನ ಕೊಟ್ಟಿಲ್ಲ. ತಾಯಿಗೊಂದು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಮಗಳಿಗೆ 2 ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಈ 3 ಈತನಿಗೆ ಸಿಗ್ತಾ ಇತ್ತು, ಇವರಿಗೆ ಏನೂ ಸಿಗ್ತಾ ಇರಲಿಲ್ಲ. ಇದನ್ನೇ ನಾವು ಸ್ಪೆಷಲ್ ಫೆಸಿಲಿಟೀಸ್ಗಳಲ್ಲಿ ಕಾಣಬಹುದಾಗಿದೆ. ಪೀಪಲ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಕಾಸ್ಟ್ ಅಂಡ್ ಕ್ಲಾಸಸ್ ಆರ್ ಗೆಟಿಂಗ್ ಸ್ಪೆಷಲ್ ಫೆಸಿಲಿಟೀಸ್ ಟು ಓವರ್ಕಮ್ ದ ಇನ್ಹ್ಯೂಮನ್ ಪ್ರಾಕ್ಟಿಸಸ್ ದಟ್ ದೇ ಹ್ಯಾವ್ ಟು ಸಫರ್. ನಾನು ಈಗ ಹೇಳಿರುವ ಹಾಗೆ ಇವರು 100 ವರ್ಷಗಳ ಕಾಲ ಇಲ್ಲಿರುವವರನ್ನ ನಾವು ಇವರನ್ನ ಏನಂತ ತಗೊಳ್ಳೋಣ, ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಪೀಪಲ್ ಅಂತ ರಿಪ್ರೆಸೆಂಟ್ ಮಾಡೋಣ. ಈ ಪೀಪಲ್ ಬಹಳಷ್ಟು ವರ್ಷಗಳವರೆಗೆ, ಶತಮಾನಗಳವರೆಗೆ, 100 ವರ್ಷಗಳವರೆಗೆ ಇನ್ಹ್ಯೂಮನ್ ಪ್ರಾಕ್ಟಿಸ್, ಅಮಾನುಷವಾದ ಆಚರಣೆಗೆ ಒಳಗಾಗಿ ಇಷ್ಟೊಂದು ಕುಗ್ಗಿ ಹೋಗಿದ್ದಾರೆ ಅಂದ್ರೆ ಅವರಿಗೆ ನಾವು ಯಾವುದೇ ಸಪೋರ್ಟ್ ಅನ್ನ ಕೊಡದೆ ಅವರು ಮೇಲೆ ಬರಲು ಸಾಧ್ಯನೇ ಇಲ್ಲ. ಅದಕ್ಕಾಗಿಯೇ ಗೌರ್ಮೆಂಟ್ ಇರಬಹುದು, ಕಾನ್ಸ್ಟಿಟ್ಯೂಷನ್ ಇರಬಹುದು, ಇವರಿಗೆ ಸ್ಪೆಷಲ್ ಫೆಸಿಲಿಟೀಸ್ಗಳನ್ನ ಕೊಟ್ಟಿದೆ. ಇವರೂ ಸಹ ಸಮಾನರಾಗಬೇಕು. ಫಾರ್ ಎಕ್ಸಾಂಪಲ್, ಇವನ ಜೊತೆ ಕಂಪೀಟ್ ಮಾಡಲು ಇವೆರಡು ಈ ಹುಡುಗಿಗೆ ಅವಶ್ಯಕವಾಗಿ ಬೇಕೇ ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡೇ ಲೆವೆಲ್ ಇಲ್ಲ. ಒಬ್ಬನು ಆಲ್ರೆಡಿ 10 ಮೀಟರ್ ಮುಂದೆ ಹೋಗ್ಬಿಟ್ಟಿದ್ದಾನೆ, ಇನ್ನೊಬ್ಬ ಇನ್ನೂ 10 ಮೀಟರ್ ಹಿಂದೆ ಇದ್ದಾನೆ. ಆದ್ರೆ ಆವಾಗಲೇ ರೇಸ್ ಸ್ಟಾರ್ಟ್ ಆದ್ರೆ ಏನು, ಆತನಿಗೆ 10 ಮೀಟರ್ ಸಿಕ್ಕಾಗತ್ತೆ. ರೇಸ್ ಒಂದು ಪ್ರಾಪರ್ ಸ್ಟಾರ್ಟ್ ಆಗ್ಬೇಕಂದ್ರೆ ಏನು, ಇಬ್ಬರೂ 10 ಮೀಟರ್ಗೆ ಹೋಗ್ಬೇಕು, ಆಮೇಲೆ ಸ್ಟಾರ್ಟ್ ಆಗ್ಬೇಕು. ಅದನ್ನೇ ನಾವು ಈ ವಿಶೇಷ ಸೌಲಭ್ಯದಲ್ಲಿ ಕಾಣಬಹುದಾಗಿದೆ. ಹಿಂದುಳಿದ ಜಾತಿ ವರ್ಗದವರು ಅನುಭವಿಸಿದ ಅಮಾನವೀಯ ಆಚರಣೆಗಳಿಂದ ಹೊರಬರಲು ವಿಶೇಷ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಸೊ ಯಾವಾಗ ಯಾಕೆ ಇವರಿಗೆ ವಿಶೇಷ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಅಂತ ನೆನ್ಪು ಮಾಡ್ಕೊಂಡ್ರೆ ಈ ಇಮೇಜ್ ನಿಮ್ಮ ಮನಸ್ಸಿಗೆ ಬರಬೇಕು. ಯಾಕೆ ಅವರು ಡಿಸರ್ವ್ ಮಾಡ್ತಾರೆ ಅಂತ ನಿಮಗೆ ಮನಸ್ಸಿನಲ್ಲಿ ಭಾವನೆ ಮೂಡಬೇಕು. ಓಕೆ ಮಕ್ಕಳೇ, ಇನ್ಕ್ರೀಸ್ ಇನ್ ಲಿಟ್ರಸಿ, ಆಲ್ರೆಡಿ ಹೇಳಿರೋ ಹಾಗೆ ಹೆಚ್ಚುತ್ತಿರುವ ಸಾಕ್ಷರತೆ. ದ ಪ್ರಾಕ್ಟಿಸ್ ಆಫ್ ಅನ್ಟಚಬಿಲಿಟಿ ಇಸ್ ಡೈಯಿಂಗ್ ಡೌನ್ ಆಸ್ ಎ ರಿಸಲ್ಟ್ ಆಫ್ ದ ಗ್ರಾಜುವಲ್ ಇನ್ಕ್ರೀಸ್ ಇನ್ ಲಿಟ್ರಸಿ. ಕ್ರಮೇಣವಾಗಿ ಹೆಚ್ಚುತ್ತಿರುವ ಸಾಕ್ಷರತೆಯಿಂದಾಗಿ ಸಾಮಾಜಿಕ ಜಾಗೃತಿ ಮೂಡತೊಡಗಿದ್ದು ಅಸ್ಪೃಶ್ಯತೆಯ ಆಚರಣೆ ಕಡಿಮೆ ಆಗ್ತಾ ಇದೆ. ಲಿಟ್ರಸಿಯಿಂದ ಏನಾಗ್ತಾ ಇದೆ, ಸಾಮಾಜಿಕ ಜಾಗೃತಿ ಆಗ್ತಾ ಇದೆ, ಅದರಿಂದ ಅನ್ಟಚಬಿಲಿಟಿ ಹೋಗ್ತಾ ಇದೆ. ಸೋಷಿಯಲ್ ರಿಫಾರ್ಮರ್ಸ್ ಅಥವಾ ಸಮಾಜ ಸುಧಾರಕರು ಅಂದೆ ಅಲ್ಲ. ಸೊ ಇಲ್ಲಿ ಯಾರಿದ್ದಾರೆ ಗೆಸ್ ಮಾಡಿ. ಕೇಸರಿ ಶಾಲಿನಲ್ಲಿರುವಂತಹವರು, ಶಿಕಾಗೋ ಸಮ್ಮೇಳನದ ಭಾಷಣ ನೆನಪಿಗೆ ಬರ್ತಾ ಇದೆಯಾ? ಎಸ್, ಇವರೇ ಸ್ವಾಮಿ ವಿವೇಕಾನಂದರು. ಜ್ಯೋತಿಬಾ ಫುಲೆ ಇರಬಹುದು, ಇವರು ಹೆಣ್ಣು ಮಕ್ಕಳ ಹಾಗೆ ಅಸ್ಪೃಶ್ಯರ ಅಂತ ಯಾರು ಭಾವಿಸ್ತಾ ಇದ್ರು ಅವರ ಎಜುಕೇಶನ್ಗೋಸ್ಕರ ಬಹಳಷ್ಟು ಹೋರಾಟವನ್ನು ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಹೇಗೆ ನಾವೆಲ್ಲರೂ ಒಂದೇ ಅಂತ ಭಾವನೆಯನ್ನ ಜನರಲ್ಲಿ ಬಿತ್ತಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಆಲ್ರೆಡಿ ಹೇಳಿದ್ದೇನೆ, ಅಸ್ಪೃಶ್ಯರಾಗಿ ಅತ್ಯಂತ ಹೋರಾಟ ಮಾಡಿದ್ರು, ಸಂವಿಧಾನಾತ್ಮಕ ಬದಲಾವಣೆಗಳನ್ನ ತಂದ್ರು, ಅವರಿಗೂ ಸಹ ಸಮಾಜದಲ್ಲಿ ಮೇಲೆ ಬರಲು ಅವಕಾಶವನ್ನು ಮಾಡಿಕೊಟ್ರು. ಅಂಡ್ ಅದರ್ಸ್ ಮೇಡ್ ಇಮ್ಮೆನ್ಸ್ ಎಫರ್ಟ್ಸ್ ಟು ವೈಪ್ ಔಟ್ ದ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯ ಕಳಂಕವನ್ನ ತೊಡೆದು ಹಾಕಲು ಜ್ಯೋತಿಬಾ ಫುಲೆಯವರು, ಸ್ವಾಮಿ ವಿವೇಕಾನಂದರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊದಲಾದವರು ತೀವ್ರ ಪ್ರಯತ್ನವನ್ನ ಪಟ್ಟರು. ಸೊ ಪ್ರಯತ್ನವನ್ನ ಪಟ್ಟಿದ್ರೆ ಏನಾಯ್ತು, ದಿಸ್ ಈಸ್ ಅ ಹಾರ್ಟ್ನಿಂಗ್ ಡೆವಲಪ್ಮೆಂಟ್ ಅಂಡ್ ಹ್ಯಾಸ್ ಹೆಲ್ಪ್ ಟು ಪ್ರಮೋಟ್ ಸೋಷಿಯಲ್ ಹಾರ್ಮನಿ. ಇದು ಸಮಾಜದಲ್ಲಿ ಒಂದು ಸ್ವಾಗತಾರ್ಹವಾದ ಬೆಳವಣಿಗೆಯಾಗಿದ್ದು ಸಾಮಾಜಿಕ ಸಾಮರಸ್ಯದ ಬೆಳವಣಿಗೆಗೆ ಸಹಾಯಕವಾಗಿದೆ. ಇವರು ಯಾರ್ದೋ ವಿರುದ್ಧ ಹೋರಾಟವನ್ನ ಮಾಡಲಿಲ್ಲ, ಅವರು ಶೋಷಿತರನ್ನ ಮೇಲೆತ್ತುವ ಪ್ರಯತ್ನವನ್ನ ಮಾಡಿದ್ರು. ಇದರಿಂದ ಏನಾಯ್ತು, ಸಮಾಜದಲ್ಲಿ ಸಾಮರಸ್ಯ ಬಂತು ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಇರುವಂತಹದ್ದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ನಾ ಇಲ್ಲಿಯವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಂತ ಇದ್ದಲ್ಲ, ಹಾಗಾದರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಬಹುದು ಅಥವಾ ಗೌರ್ಮೆಂಟ್ ನ ಆಕ್ಟ್ಸ್ ಗಳಲ್ಲಿ ಯಾವ ಬದಲಾವಣೆಗಳು ಈ ಕೆಳ ಜಾತಿಯ ಜನರಿಗೆ ಮೇಲೆ ಬರಲು ಸಹಾಯಕವಾಯಿತು ಅಂತ ನೋಡೋಣ. ಸೆಕ್ಷನ್ 17 17ನೇ ವಿಧಿ, ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. 1955 1976 ಆಕ್ಟ್ ಬರುವಂತಹ ಸ್ಲೈಡ್ಗಳು ಇದ್ರ ಬಗ್ಗೆ ಹೇಳ್ತೇನೆ. ಕಾಯ್ದೆ, ರೈಟ್ ಟು ಇಕ್ವಾಲಿಟಿ, ಸಮಾನತೆಯ ಹಕ್ಕು ವೆರಿ ಇಂಪಾರ್ಟೆಂಟ್. ರಿಸರ್ವೇಶನ್,
ಹೇಗೆ ರಿಸರ್ವೇಶನ್ ಬೇಕು ಇವರಿಗೆ ಅಂತ ನಾನು ಹೇಳ್ದೇನೆ, ಯಾಕೆ ಬೇಕು ಅಂತ. ಹೇಗೆ ಇದೆ ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡೋಣ. ದ ರೆಗ್ಯುಲೇಷನ್ ಆಫ್ 1989, 1989ರ ಶಾಸನ ಏನಂತ ಇದೆ ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ, ಸೊ ಇಮೇಜ್ ಅನ್ನ ನೋಡೋಣ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದ್ದಾರೆ. ಇದು ಸಂವಿಧಾನದ ಒಂದು ಫಸ್ಟ್ ಕರಡು ಏನ್ ಬಂತೋ, ಫಸ್ಟ್ ಡ್ರಾಫ್ಟ್ ಏನ್ ಬಂತೋ ಅವರನ್ನ ಫಾರ್ಮ್ ಮಾಡಿದ ಮೆಂಬರ್ಸ್ ಆಗಿದ್ದಾರೆ. ಸೊ ಸಂವಿಧಾನದ 17ನೇ ವಿಧಿ ವೆರಿ 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 ಇಂಪಾರ್ಟೆಂಟ್. ಏನ್ ಹೇಳುತ್ತೆ? ಸೆಕ್ಷನ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಅಲ್ಲಿ ತನಕ ಅನ್ಟಚಬಿಲಿಟಿನ ಕ್ರೈಮ್ ಅಂತ ನಾವು ಇದು ಮಾಡ್ತಾ ಇರಲಿಲ್ಲ, ಆದರೆ ಸೆಕ್ಷನ್ 17 ಹೇಳುತ್ತೆ ಏನು, ಸಂವಿಧಾನದ 17ನೇ ವಿಧಿ ಹೇಳುತ್ತೆ ಅಸ್ಪೃಶ್ಯತಾ ಆಚರಣೆ ನಿಷೇಧಿತ ಆಕ್ಟ್ ಆಗಿದೆ, ಇದನ್ನ ಯಾರೂ ಮಾಡಬಾರದು. ಇಂಪಾರ್ಟೆಂಟ್ ಸೆಕ್ಷನ್ 17. 1955 and 1976 ಕಾಯ್ದೆ ಏನ್ ಹೇಳುತ್ತೆ? 1955 ಒಂದು ಆಕ್ಟ್ ಬಂತು, ದ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್. ಆಮೇಲೆ ಅದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಲಾಗ್ತು. ಏಕೆಂದ್ರೆ 1955ನಲ್ಲಿ ಬಂದಾಗಲೂ ಸಹ ಅದರಲ್ಲಿ ಬಹಳಷ್ಟು ಲೋಪದೋಷಗಳಿದ್ವು, ಲ್ಯಾಕ್ಸ್ ಇದ್ವು, ಗ್ಯಾಪ್ಸ್ಗಳಿದ್ವು. ಅದನ್ನ ಸರಿ ಮಾಡಲು 1976 ಅಲ್ಲಿ ಸಿಟಿಜನ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ತರಲಾಯಿತು, ಮೇಕಿಂಗ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅ ಪನಿಷಬಲ್ ಆಫೆನ್ಸ್. ಇಲ್ಲಿಯವರೆಗೆ ಅದು ಅಪರಾಧ ಅಂತ ಹೇಳ್ತಿತ್ತು, ಈಗ ಪನಿಷಬಲ್ ಆಫೆನ್ಸ್ ಸಹ ಆಯಿತು. ಅದನ್ನ ಯಾರು ಸಹ ಮಾಡ್ತಾ ಇದ್ರು ಅವರಿಗೆ ಶಿಕ್ಷೆಯನ್ನ ನೀಡುವ ಹಕ್ಕನ್ನ ನೀಡಲಾಯಿತು. ಸೊ 1955ರಲ್ಲಿ ಜಾರಿಗೊಳಿಸಲಾದ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡುಗೊಳಿಸಿ ಅಸ್ಪೃಶ್ಯತೆಯ ಆಚರಣೆಯನ್ನ ಶಿಕ್ಷಾರ್ಹ ಅಪರಾಧವಾಗಿ ಮಾಡಲಾಯಿತು. ಇಲ್ಲಿ ನೋಡೋದಾದ್ರೆ ಕಾಣಿಸ್ತಾ ಇದೆ ಅಲ್ಲ, ಬೇಡಿಗಳು ಹಾಗೆ ಜಡ್ಜಸ್ ಇವೆಲ್ಲ ಏನ್ ಹೇಳುತ್ತೆ? ಪನಿಷಬಲ್ ಆಫೆನ್ಸ್ ಅಂತ ಹೇಳುತ್ತೆ. ರೈಟ್ ಟು ಇಕ್ವಾಲಿಟಿ, ಸಮಾನತೆಯ ಹಕ್ಕು, ನಾವೆಲ್ಲರೂ ಸಮಾನರು. ಯೂನಿವರ್ಸಲ್ ಸಫರೇಜ್ ಅಂಡ್ ದ ರೈಟ್ ಟು ಇಕ್ವಾಲಿಟಿ ಹ್ಯಾವ್ ಬೀನ್ ಗ್ಯಾರಂಟಿಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಟು ಆಲ್ ಸಿಟಿಜನ್ಸ್ ಆಫ್ ದ ಕಂಟ್ರಿ. ನಮ್ಮ ದೇಶದಲ್ಲಿ ಪ್ರತಿ 5 ವರ್ಷಗಳಿಗೆ ಇಲೆಕ್ಷನ್ ಆಗುತ್ತೆ, ರಾಜ್ಯಗಳಲ್ಲೂ ಆಗುತ್ತೆ. ಸೊ ಒಂದು ಪ್ರಶ್ನೆ, ನನ್ನ ಒಟ್ಟಿಗೆ ಇರುವಂತಹ ವ್ಯಾಲ್ಯೂ ಹಾಗೆಯೇ ಫಾರ್ ಎಕ್ಸಾಂಪಲ್ ಬೇರೆ ಯಾವುದೋ ಒಂದು ಕೆಲಸವನ್ನ ಮಾಡ್ತಾರೋ, ನಾನು ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇದ್ದೇನೆ, ಹಾಗೆ ಮತ್ತೊಬ್ಬರು ಯಾರು ಮಡಿಕೆಯನ್ನ ಮಾಡ್ತಾ ಇದ್ದಾರೆ, ಅವರು ಹಾಕುವಂತಹ ಒಂದು ಓಟು, ನಾನು ಹಾಕುವಂತಹ ಒಂದು ಓಟು, ಇಬ್ಬರಿಗೂ ಸೇಮ್ ವ್ಯಾಲ್ಯೂ ಇದೆ ತಾನೆ? ನನ್ನ ಓಟಿಗೂ ಒಂದೇ, ಅವರ ಓಟಿಗೂ ಒಂದೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಓಟಿಗೆ 10, ಅವರ ಓಟಿಗೆ 3 ಅಥವಾ 4 ಈ ರೀತಿಯಾಗಿ ವ್ಯಾಲ್ಯೂ ಕೊಡ್ತಾರಾ? ಕೊಡಲ್ಲ ತಾನೆ? ಅದನ್ನೇ ನಾವಿಲ್ಲಿ ಹೇಳ್ತಾ ಇದ್ದೇವೆ, ಪ್ರತಿಯೊಬ್ಬರಿಗೂ ಸಮಾನತೆಯನ್ನ ಕೊಡೋದು. ನನಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ ಆತನಿಗೂ ಕೊಡ್ಬೋದು. ಸೊ ಯೂನಿವರ್ಸಲ್ ಸಫರೇಜ್. ಬಹಳಷ್ಟು ಯುರೋಪಿನ ಕಂಟ್ರೀಸ್ಗಳಲ್ಲಿ ಮಹಿಳೆಯರಿಗೆ ಓಟ್ನ ಅಧಿಕಾರವನ್ನು ನಿರಾಕರಿಸಲಾಗ್ತಾ ಇತ್ತು. ಅದಕ್ಕಾಗಿ ರೈಟ್ ಟು ವೋಟ್ ಅನ್ನೋ ಒಂದು ದೊಡ್ಡ ಚಳುವಳಿ ನಡೆಯಿತು. ಅದಾದ ನಂತರ ರೈಟ್ ಟು ಇಕ್ವಾಲಿಟಿಯನ್ನು ಸಹ ನಾವು ಕಾಣಬಹುದಾಗಿದೆ. ಭಾರತದ ಸಂವಿಧಾನದ ಮುಂದೆ ನಾವೆಲ್ಲರೂ ಸಮಾನರು. ನಾನು ಯಾವ ಕ್ರೈಮ್ ಅನ್ನ ಮಾಡಿರ್ತೇನೋ ಹಾಗೆ ಬೇರೆ ಮತ್ತೊಬ್ಬ ಯಾವುದೋ ಕ್ರೈಮ್ ಮಾಡಿರ್ತಾನೆ, ಇಬ್ಬರಿಗೂ ಕಾನ್ಸ್ಟಿಟ್ಯೂಷನ್ ಸೇಮ್ ಪನಿಷ್ಮೆಂಟ್ ಅನ್ನೇ ಕೊಡುತ್ತೆ. ಟು ಆಲ್ ಸಿಟಿಜನ್ಸ್ ಆಫ್ ದ ಕಂಟ್ರಿ, ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನದ ಹಾಗೆಯೇ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲಾ ನಾಗರಿಕರಿಗೂ ನೀಡಲಾಗಿದೆ. ಇಲ್ಲಿ ನೋಡಬಹುದು, ಎಲ್ಲರೂ ಡೆಮೋಕ್ರಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಪ್ರಜಾಪ್ರಭುತ್ವದ ಭಾಗಿಗಳೇ, ಪ್ರಜೆಗಳೇ ಪ್ರಭುಗಳು. ಆ ಪ್ರಜೆಗಳಲ್ಲಿಯೂ ಕೆಲವರು ದೊಡ್ಡ ಪ್ರಭುಗಳು, ಸಣ್ಣ ಪ್ರಭುಗಳು ಅಂತ ಇಲ್ಲ, ಎಲ್ಲರೂ ಸಮಾನರೇ ಅಂತ ಭಾವಿಸೋದು ಈ ಕಾನೂನು ಇದರಿಂದ ನಾವು ತಿಳ್ಕೊಳ್ಬಹುದಾಗಿದೆ. ರಿಸರ್ವೇಶನ್, ಮೀಸಲಾತಿ. ಬ್ಯಾಕ್ವರ್ಡ್ ಕಾಸ್ಟ್ ಎಸ್ಪೆಷಲಿ ಶೆಡ್ಯೂಲ್ಡ್ ಕಾಸ್ಟ್ ರಿಸೀವ್ ರಿಸರ್ವೇಷನ್ಸ್ ಇನ್ ಎಜುಕೇಶನ್, ಪೊಲಿಟಿಕ್ಸ್, ಇಕಾನಮಿ ಅಂಡ್ ಎಂಪ್ಲಾಯ್ಮೆಂಟ್. ನಾನು ಏಕೆ ಇವರಿಗೆ ಈ ಸ್ಪೆಷಲ್ ಫೆಸಿಲಿಟಿನ ಅಥವಾ ರಿಸರ್ವೇಶನ್ ಅಗತ್ಯತೆ ಇದೆ ಅಂತ ಆ ಇಮೇಜ್ ಮುಖಾಂತರ ಹೇಳಿದ್ದೆ. ಎಲ್ಲಿ ಒಬ್ಬಳು ಹುಡುಗಿ 2 ಬಾಕ್ಸ್ ಮೇಲೆ ನಿಂತಿರ್ತಾಳೆ, ಹಾಗೆ ಮತ್ತೊಬ್ಬನು ಏನೂ ಸಪೋರ್ಟ್ ಅನ್ನ ನೀಡದೆ ನಿಂತಿರ್ತಾನೆ. ಸೊ ಅದಕ್ಕಾಗಿ ಈ ಮ್ಯಾಪ್ ಅನ್ನು ನೋಡೋದಾದ್ರೆ ಭಾರತದಲ್ಲಿ ಈ ಹಳದಿ ಬಣ್ಣದಲ್ಲಿ ಇರುವಂತಹ, ಇಲ್ಲಿ ಹಳದಿ ಬಣ್ಣ ಎಲ್ಲೆಲ್ಲಿ ಕಾಣ್ತಾ ಇದೆಯೋ ಅವೆಲ್ಲವೂ ಶೆಡ್ಯೂಲ್ಡ್ ಕಾಸ್ಟ್ ನ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಲೆಕ್ಷನ್ ಆಗ್ತಾ ಇದೆ ಅಂದ್ರೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೇವಲ ಯಾರು ಶೆಡ್ಯೂಲ್ಡ್ ಕಾಸ್ಟ್ಗೆ ಬಿಲಾಂಗ್ ಆಗಿರ್ತಾರೋ ಅವರಷ್ಟೇ ನಿಲ್ಲಬಹುದು. ಹಾಗೆ ಈ ಕಲರ್ ನಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೇವಲ ಯಾರು ಶೆಡ್ಯೂಲ್ಡ್ ಟ್ರೈಬ್ಸ್ ಇದಾರೋ ಅವರಷ್ಟೇ ನಿಲ್ಲಬಹುದು. ಈ ರೀತಿಯಾಗಿ ಏನಾಗ್ತಾ ಇದೆ,
ಅವರಿಗೂ ಸಹ ರಾಜಕೀಯವಾಗಿ ಮುಂದುವರಿಯಲು ಒಂದು ಸಪೋರ್ಟ್ ಅನ್ನ ಕೊಡುವ ಹಾಗಾಗ್ತಾ ಇದೆ. ಬ್ಯಾಕ್ವರ್ಡ್ ಕಾಸ್ಟ್, ಎಸ್ಪೆಷಲಿ ಶೆಡ್ಯೂಲ್ಡ್ ಕಾಸ್ಟ್, ರಿಸೀವ್ ರಿಸರ್ವೇಷನ್ಸ್ ಇನ್ ಎಜುಕೇಶನ್, ಪಾಲಿಟಿಕ್ಸ್, ಇಕಾನಮಿ ಅಂಡ್ ಎಂಪ್ಲಾಯ್ಮೆಂಟ್. ವಿಶೇಷವಾಗಿ ಪರಿಶಿಷ್ಟರನ್ನೊಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಇರಬಹುದು, ರಾಜಕೀಯ ಇರಬಹುದು, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಲಾಗಿದೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ರೆಗ್ಯುಲೇಷನ್, ದ ರೆಗ್ಯುಲೇಷನ್ ಆಫ್ 1989, 1989ರ ಶಾಸನ. ಅದಕ್ಕಿಂತ ಮೊದಲು ಈ ಇಮೇಜ್ ಅನ್ನ ನೋಡೋಣ, ಮ್ಯಾಪ್ ಅನ್ನ ನೋಡೋಣ. ಸೊ ಇಲ್ಲಿರುವಂತಹದ್ದು ಮ್ಯಾಪ್ ಅಲ್ಲಿ ಏನ್ ಕಾಣ್ತಾ ಇದೆ, ಮೇಲ್ ಬರುವಂತಹ ಪಂಜಾಬ್ ಇರಬಹುದು, ಈ ಎಲ್ಲಾ ರೀಸನ್ಗಳಲ್ಲಿ 32% ಏನಿದ್ದಾರೆ ಅವರೆಲ್ಲರೂ SC ಇದ್ದಾರೆ, ಶೆಡ್ಯೂಲ್ಡ್ ಕಾಸ್ಟ್ ಇದ್ದಾರೆ, ಆಸ್ ಪರ್ಸೆಂಟ್ ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ 2011 ಸೆನ್ಸಸ್. ಸೊ 2011ರ ಸೆನ್ಸಸ್ ಇದು ನಮಗೆ ಅತ್ಯಂತ ಲಭ್ಯವಿರುವಂತಹ ಸೆನ್ಸಸ್ಗಳಲ್ಲಿ ಅತ್ಯಂತ ಹತ್ತಿರವಾಗಿರುವಂತಹ ಸೆನ್ಸಸ್. 2021 ನಡೆದಿಲ್ಲ, ಕೊರೋನಾ ಬಂತು, ಹಾಗೆ ಮುಂದೆ ಹೋಗ್ತಾ ಇದೆ ಅದು. ಸೊ ಪರ್ಸೆಂಟೇಜ್ ಆಫ್ ಟೋಟಲ್ ಈ ಎಲ್ಲಾ ಏರಿಯಾಸ್ಗಳನ್ನ ನೋಡೋದಾದ್ರೆ ಎಲ್ಲಿ ಎಷ್ಟು SC ಜನ ಇದ್ದಾರೆ ಅಂತ ನೋಡ್ಬೋದು, ಹಿಂದೆ ಪರಿಶಿಷ್ಟರಿದ್ದಾರೆ ಅಂತ. ಇಲ್ಲಿ ನೋ SC ಲಿಸ್ಟೆಡ್ ಅಂತ ಈ ಕಲರ್ನಲ್ಲಿ ಕೊಟ್ಟಿದ್ದಾರಲ್ಲ, ಇದರ ಅರ್ಥ ಏನು? ಬಹಳಷ್ಟು ಜನ ಯಾರ್ಯಾರು SC ಯಲ್ಲಿದ್ದಾರೋ ಅವರು ಸಹ ಇನ್ನೂ ಸಹ ಏನಂತ ಇದ್ದಾರೆ ಅಂದ್ರೆ, ನಾನು SC ಅಂತ ಗುರುತಿಸ್ಕೊಳ್ಳಿಕ್ಕೆ ಅವ್ರು ಹೆದರ್ತಾ ಇದ್ದಾರೆ. ಯಾಕಂದ್ರೆ ಅದು ಅವರಿಗೆ ಒಂದು ಭಾವನೆಯನ್ನು, ತಾರತಮ್ಯದ ಭಾವನೆಯನ್ನು ಅವ್ರ ಮನಸ್ಸಿನಲ್ಲಿ ಮೂಡಿಸ್ತಾ ಇದೆ. ಅದಕ್ಕಾಗಿ ಈ ಪಿಕ್ಚರ್ ಅನ್ನ ನಾವು ಗಮನಿಸಬಹುದು. ನಾವು 1955 ಹೇಳಿದ್ವಿ, 1976 ಹೇಳಿದ್ವಿ, ಅದಾದ್ಮೇಲೆ 1989ನ ಅವಶ್ಯಕತೆಯೂ ಬಿತ್ತು. ಯಾಕಂದ್ರೆ ಇನ್ನೂ ಸಹ ಆ ಅನ್ಟಚಬಿಲಿಟಿ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ತೆಗೆದು ಹಾಕ್ಲಿಕ್ಕೆ ಸಾಧ್ಯವಾಗಿಲ್ಲ. ದ ರೆಗ್ಯುಲೇಷನ್ ಆಫ್ 1989 confers special responsibilities to the state governments for the eradication of untouchability. 1989ರ ಕಾಯ್ದೆ ಏನ್ ಮಾಡುತ್ತೆ ಅಂದ್ರೆ, ಅಸ್ಪೃಶ್ಯತೆಯ ನಿರ್ಮೂಲನೆಯ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೂ ಸಹ ನೀಡಿತು. ಅಲ್ಲಿವರೆಗೆ ಸೆಂಟ್ರಲ್ ಪೂರ್ತಿ ಆಕ್ಟ್ ಅನ್ನು ಹೊಂದಿತ್ತು, ಆದರೆ ಈಗ ರಾಜ್ಯ ಸರ್ಕಾರಗಳಿಗೂ ಸಹ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಸಿಗುವಂತಾಯ್ತು. ಓಕೆ ಮಕ್ಕಳೇ, ಸೊ ನಮ್ಮ ಇಂದಿನ ಅಜೆಂಡಾದ ಮೇನ್ ಪಾಯಿಂಟ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ರೀಕಾಲ್ ಅಥವಾ ಮರುಮನನ ಸ್ಲೈಡ್ ಮತ್ತೆ PYQ ಪೀಸ್. ಓಕೆ, ಫೇವರೆಟ್ ಬ್ಯಾಂಡ್. ಸೊ ಸಾಮಾಜಿಕ ಸ್ತರ ವಿನ್ಯಾಸ ನಾನು ಜಸ್ಟ್ ಗೋ ಥ್ರೂ ಮಾಡ್ತೇನೆ, ಯಾಕಂದ್ರೆ ಆಲ್ರೆಡಿ ಡೀಟೇಲ್ ಆಗಿ ಇವುಗಳನ್ನ ನಾನು ಹೇಳಿದ್ದೇನೆ. ಜಸ್ಟ್ ರೀಕಾಲ್ ಅಥವಾ ಮೆಮರೈಸ್ ಮಾಡ್ಕೊಳ್ಳಿಕ್ಕೆ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ವಾಟ್ ಎಂದ್ರೆ ಏನು? ದ ಪ್ರಾಕ್ಟೀಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ ಆಸ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್. ಜನರನ್ನ ಮೇಲು ಕೀಳು ಅಂತ ವಿಂಗಡಿಸೋದೇ ಸಾಮಾಜಿಕ ಸ್ತರ ವಿನ್ಯಾಸ ಅಥವಾ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಆಗಿದೆ. ಟೈಪ್ಸ್, ವಿಧಗಳು. ಸೊ ಕಾಸ್ಟ್ ಸಿಸ್ಟಮ್ ಅನ್ನ ಕಾಣಬಹುದು. ಇದರಲ್ಲಿ ಜಾತಿ ಪದ್ಧತಿ, ರೇಸಿಯಲ್ ಡಿಸ್ಕ್ರಿಮಿನೇಷನ್, ಜನಾಂಗೀಯ ತಾರತಮ್ಯ, ಹ್ಯಾವ್ ಅಂಡ್ ಹ್ಯಾವ್ ನಾಟ್ಸ್, ಹೊಂದಿರುವವರು ಮತ್ತು ಹೊಂದಿರದವರ ನಡುವೆ ಇರುವಂತಹ ಒಂದು ಕ್ಲಾಸಿಫಿಕೇಶನ್ ಅನ್ನು ನಾವು ಕಾಣಬಹುದಾಗಿದೆ. ಇದು ಏನಕ್ಕೆ ಕಾರಣವಾಗುತ್ತೆ? ಇಟ್ ಲೀಡ್ಸ್ ಟು ಇನ್ಇಕ್ವಾಲಿಟಿ ಅಂಡ್ ಡಿಫರೆನ್ಸಸ್. ಹಾಗೆಯೇ ಅಸಮಾನತೆ ಮತ್ತು ಭೇದ ಭಾವಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಪ್ರೆಜುಡಿಸ್ ಅಥವಾ ಪೂರ್ವಾಗ್ರಹ ಅಂದ್ರೆ ಏನು? ಒಪಿನಿಯನ್ ಅ ಪರ್ಸನ್ ಫಾರ್ಮ್ಸ್ ಅಬೌಟ್ another person or community even before he gets to know them. ಒಬ್ಬ ವ್ಯಕ್ತಿ ಅಥವಾ ಒಂದು ಕಮ್ಯುನಿಟಿಯ ಬಗ್ಗೆ, ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನ ನಾವು ಪೂರ್ವಾಗ್ರಹ ಅಂತ ಕರಿತೇವೆ. ಇಟ್ ಲೀಡ್ಸ್ ಟು, ಇದು ಇದಕ್ಕೆ ಕಾರಣವಾಗುತ್ತದೆ, ಇಂಪೇಷನ್ಸ್ ಅಸಹನೆ, ಕಂಟೆಂಪ್ಟ್ ತಿರಸ್ಕಾರಕ್ಕೆ, ಡಿಸ್ರೆಸ್ಪೆಕ್ಟ್ ಅಗೌರವಕ್ಕೆ, ಹೇಟ್ರೆಡ್ ದ್ವೇಷಕ್ಕೆ, ಸೋಷಿಯಲ್ ಕಾನ್ಫ್ಲಿಕ್ಟ್ ಸಾಮಾಜಿಕ ಸಂಘರ್ಷಕ್ಕೆ, ಸೋಷಿಯಲ್ ಇನ್ಇಕ್ವಾಲಿಟಿ ಸಾಮಾಜಿಕ ಅಸಮಾನತೆಗೆ ದಾರಿ ಮಾಡಿಕೊಡುತ್ತೆ. ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಅಂದ್ರೆ ಏನು? ದ ಪ್ರಾಕ್ಟೀಸ್ ಆಫ್ ಟ್ರೀಟಿಂಗ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಪೀಪಲ್ ಡಿಫರೆಂಟ್ಲಿ. ಮೇಲ್ವರ್ಗದ ಮತ್ತು ಕೆಳವರ್ಗದ ಜನರನ್ನ ಭಿನ್ನವಾಗಿ ಅಥವಾ ವಿಭಿನ್ನವಾಗಿ ಪರಿಗಣಿಸುವ ಅಭ್ಯಾಸವನ್ನ ನಾವು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಅಂತ ಕರಿತೇವೆ. ಇಟ್ ಲೀಡ್ಸ್ ಟು, ಇದು ಏತಕ್ಕೆ ಕಾರಣವಾಗುತ್ತೆ? ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್ ಇರಬಹುದು, ಜೆಂಡರ್ ಇರಬಹುದು, ರೀಜನ್ ಇರಬಹುದು, ರಿಚ್ ಅಂಡ್ ಪೋರ್ ಇರಬಹುದು. ಇವೆಲ್ಲವೂ ಪ್ರೆಜುಡಿಸ್ಗೆ ಕಾರಣವಾಗುತ್ತೆ, ಪೂರ್ವಾಗ್ರಹಕ್ಕೆ ದಾರಿ ಮಾಡಿಕೊಡುತ್ತೆ. ಜಾತಿ, ಲಿಂಗ, ಪ್ರಾದೇಶಿಕ, ಬಡವ, ಬಲ್ಲಿದ ಮೊದಲಾದ ರೀತಿಯ ತಾರತಮ್ಯಗಳು ಪೂರ್ವಾಗ್ರಹಕ್ಕೆ ಕಾರಣವಾಗಿವೆ. ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ. ಇಟ್ ಲೀಡ್ಸ್ ಟು, ಅನ್ಟಚಬಿಲಿಟಿ ಯಾವುದಕ್ಕೆ ಲೀಡ್ ಮಾಡುತ್ತೆ? ದ
victims were deprived of social, cultural, religious, educational and political facilities and opportunities. ಶೋಷಿತರು ಸಾಮಾಜಿಕ ಇರಬಹುದು, ಸಾಂಸ್ಕೃತಿಕ ಇರಬಹುದು, ಧಾರ್ಮಿಕ ಇರಬಹುದು, ಶೈಕ್ಷಣಿಕ ಇರಬಹುದು, ಅಷ್ಟೇ ಅಲ್ಲದೆ ರಾಜಕೀಯ ಅನುಕೂಲ ಮತ್ತು ಅವಕಾಶಗಳಿಂದಲೂ ಸಹ ವಂಚಿತರಾಗಿದ್ರು. ಸೊ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಮೇಜರ್ಸ್ ಅನ್ನ ಅಥವಾ ನಿರ್ಮೂಲನೆಗೆ ಕ್ರಮಗಳನ್ನ ತೆಗೆದುಕೊಂಡು ಬರಲಾಯಿತು. ಸೊ ಫಸ್ಟ್ ಒನ್, ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್, ಸಂವಿಧಾನಾತ್ಮಕ ಸೌಲಭ್ಯಗಳಿರಬಹುದು. ಸ್ಪೆಷಲ್ ಫೆಸಿಲಿಟೀಸ್ ಫಾರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂಡ್ ಕ್ಲಾಸಸ್ ಇರ್ಬೋದು, ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯಗಳಿರ್ಬೋದು. ಇನ್ಕ್ರೀಸ್ಡ್ ಲಿಟ್ರಸಿ, ಹೆಚ್ಚಿದ ಸಾಕ್ಷರತೆ ಇರಬಹುದು. ಸೋಷಿಯಲ್ ರಿಫಾರ್ಮರ್ಸ್, ಜ್ಯೋತಿಬಾ ಫುಲೆಸ್, ಸ್ವಾಮಿ ವಿವೇಕಾನಂದ್ ಇವರ ಮೂಲಕವೂ ಸಹ ಸಮಾಜ ಸುಧಾರಕರು ಒಂದು ಸಾಮಾಜಿಕ ಸಾಮರಸ್ಯವನ್ನ ಬೆಳೆಸಲು ಸಹಾಯವಾಯಿತು. ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್ ಅಥವಾ ಸಂವಿಧಾನಾತ್ಮಕ ಸೌಲಭ್ಯಗಳು. ಸೆಕ್ಷನ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 17ನೇ ವಿಧಿ. ಅದೇ ರೀತಿ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ 1955, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಇರಬಹುದು, ಅದನ್ನೇ ತಿದ್ದುಪಡಿ ಮಾಡಿ 1976 ಅಲ್ಲಿ ಸಿಟಿಜನ್ಸ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ತರಲಾಯಿತು. ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು ಇರಬಹುದು. ದ ರೆಗ್ಯುಲೇಷನ್ ಆಕ್ಟ್ ಆಫ್ 1989, 1989ರ ಶಾಸನ ಇರಬಹುದು. ಅದು ಹೇಗೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಅಧಿಕಾರವನ್ನ ಕೊಡ್ತು ಅಂತ ನಾವು ನೋಡಿದ್ದೇವೆ. ಸೊ ಇದು ಅರ್ಥ ಆಯ್ತು ತಾನೆ? ಹಾಗೆ ನಮ್ಮ ಡಿಡ್ ಯು ನೋ ಬಾಕ್ಸ್ ಅಲ್ಲಿ ಇನ್ನೂ ಕೆಲವು ಕಾಯ್ದೆಗಳನ್ನ ಅಥವಾ ಸೆಕ್ಷನ್ಗಳನ್ನ, ಆರ್ಟಿಕಲ್ಸ್ ಅನ್ನ ಕೊಡಲಾಗಿದೆ. ಅವುಗಳ ಬಗ್ಗೆಯೂ ಸಹ ನಾವು ಬ್ರೀಫ್ ಆಗಿ ನೋಡ್ಬಿಡೋಣ. ಸೆಕ್ಷನ್ 17 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಆಚರಣೆಯನ್ನ ಇದು ನಿಷೇಧ ಮಾಡುತ್ತೆ. ಹಾಗೆ ಸೆಕ್ಷನ್ 15 ಇರಬಹುದು, 16, 17, 38 ಅಂಡ್ 46, 15, 16, 17, 38, 46ನೇ ಈ ವಿಧಿಗಳು ಏನ್ ಹೇಳ್ತಾ ಇದೆ? ನೋ ಡಿಸ್ಕ್ರಿಮಿನೇಷನ್ ಅಮಂಗ್ ಇಂಡಿಯನ್ ಸಿಟಿಜನ್ಸ್, ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯವನ್ನ ಮಾಡಬಾರದು ಅಂತ ಈ ಸೆಕ್ಷನ್ಸ್ ಹೇಳ್ತಾ ಇದೆ. ಸೆಕ್ಷನ್ 16 ಆಫ್ 4 ಹಾಗೆ 320 ಆಫ್ 4 ಏನ್ ಹೇಳ್ತಾ ಇದೆ? ಈ ವಿಧಿಗಳು ಗ್ಯಾರಂಟೀಸ್, ರಿಸರ್ವೇಶನ್ ಗ್ಯಾರಂಟಿ ಮಾಡ್ತಾ ಇದೆ. ಯಾವ ಸೆಕ್ಟರ್ನಲ್ಲಿ? ಎಂಪ್ಲಾಯ್ಮೆಂಟ್ ಸೆಕ್ಟರ್ನಲ್ಲಿ. ಟು ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಟ್ರೈಬ್ಸ್, ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾತಿಯನ್ನ ಇದು ಗ್ಯಾರಂಟಿ ಮಾಡ್ತಾ ಇದೆ. ಸೆಕ್ಷನ್ 16 ಮತ್ತು ಸೆಕ್ಷನ್ 13 ಆಫ್ 4. ಅಷ್ಟೇ ಅಲ್ಲದೆ ಸೆಕ್ಷನ್ 330, 332 ಮತ್ತು 344 ವಿಧಿಗಳು ಏನ್ ಹೇಳ್ತಾ ಇವೆ ಅಂದ್ರೆ ರಿಸರ್ವೇಶನ್ ಅನ್ನ ಗ್ಯಾರಂಟಿ ಮಾಡ್ತಾ ಇವೆ. ಯಾವ ಕ್ಷೇತ್ರದಲ್ಲಿ? ಪೊಲಿಟಿಕಲ್ ಫೀಲ್ಡ್ ಅಲ್ಲಿ. ಸೊ ಹಿಂದಿಂದು ಎಂಪ್ಲಾಯ್ಮೆಂಟ್ ಫೀಲ್ಡು, ಇದು ಪೊಲಿಟಿಕಲ್ ಫೀಲ್ಡ್ ನಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿಯನ್ನ 330, 332 ಮತ್ತು 344ನೇ ವಿಧಿಗಳು ಗ್ಯಾರಂಟಿ ಮಾಡ್ತಾ ಇವೆ. ಹಾಗೆಯೇ ಸೆಕ್ಷನ್ 30 ಅಥವಾ 30ನೇ ವಿಧಿ ಏನ್ ಹೇಳ್ತಾ ಇದೆ? ಗ್ಯಾರಂಟೀಸ್ ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟೀಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕವಾದ ಒಂದು ಶೈಕ್ಷಣಿಕ ಸಂಸ್ಥಾನವನ್ನು ಸ್ಥಾಪಿಸುವಂತಹ ಅಥವಾ ಅದನ್ನ ನಡೆಸುವಂತಹ ಸ್ವಾತಂತ್ರ್ಯವನ್ನ ಕೊಡ್ತಾ ಇದೆ 30ನೇ ವಿಧಿಯ ಅಂಡರ್ನಲ್ಲಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 25, 25ನೇ ವಿಧಿ ಏನ್ ಹೇಳ್ತಾ ಇದೆ? ಗ್ಯಾರಂಟೀಸ್ ಫ್ರೀ ಎಂಟ್ರಿ ಟು ಆಲ್ ಪೀಪಲ್ ಟು ಸೋಷಿಯಲ್ ಅಂಡ್ ರಿಲಿಜಿಯಸ್ ಪ್ಲೇಸಸ್, ನಿಮ್ಮ ಜಾತಿಯ ಆಧಾರದ ಮೇಲೆ ಯಾವುದೇ ಭೇದ ಭಾವವನ್ನ ಮಾಡಬಾರದು. ಪ್ರತಿಯೊಬ್ಬನಿಗೂ ಯಾವುದೇ ಒಂದು ಸಾಮಾಜಿಕ ಸ್ಥಾನಕ್ಕೆ ಅಥವಾ ಧಾರ್ಮಿಕ ಸ್ಥಾನಕ್ಕೆ ಹೋಗುವ ಅಷ್ಟೇ ಅಧಿಕಾರವಿದೆ ಅಂತ ಇದು ಹೇಳ್ತಾ ಇದೆ. ಯಾವುದು? ಸೆಕ್ಷನ್ 25 ಅಥವಾ 25ನೇ ವಿಧಿ. ಸೂಪರ್. ಯಾಕೆ ಸೂಪರ್ ಅಂದ್ರೆ ನಾನು ರೀಕಾಲ್ ಸ್ಲೈಡ್ಸ್ ಅಥವಾ ಮರುಮನನ ಸ್ಲೈಡ್ಸ್ ಗಳನ್ನು ಸಹ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಇನ್ನು ಲಾಸ್ಟ್ ಇರುವಂತಹದ್ದು ಒಂದೇ PYQ ಪೀಸ್, ಅದನ್ನು ಸಹ ಮುಗಿಸ್ಬಿಡೋಣ ಬನ್ನಿ. ಓಕೆ, ಪ್ರಶ್ನೆ ಏನಿದೆ? ಇನ್ ರೀಸೆಂಟ್ ಡೇಸ್ ದ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ ಇಸ್ ಡಿಕ್ಲೈನಿಂಗ್, ಜಸ್ಟಿಫೈ. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆ ಆಗ್ತಾ ಇದೆ, ಸಮರ್ಥಿಸಿಕೊಳ್ಳಿ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ದ ಲೀಗಲ್ ಪ್ರೊವಿಷನ್ಸ್. ವೆರಿ ಇಂಪಾರ್ಟೆಂಟ್. ಓಕೆ, ಬ್ರಾಟ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ ಇನ್ ಇಂಡಿಯಾ, ಭಾರತದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ತಂದಿರುವ ಕಾನೂನು ನಿಬಂಧನೆಗಳನ್ನ ವಿವರಿಸಿ. ಥರ್ಡ್ ಒನ್, ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ದ ಇಂಡಿಪೆಂಡೆಂಟ್ ಇಂಡಿಯಾ ಟು ಇರಾಡಿಕೇಟ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ನಿವಾರಣೆಗೆ ಸ್ವತಂತ್ರ ಭಾರತ ಕೈಗೊಂಡ ಕ್ರಮಗಳೇನು? ಇದು 3 ಮಾರ್ಕ್ಸಿಗೆ 2015, 2016, 2017, 2018, 2019, 2022. ಓಕೆ, ಎಲ್ಲ ವರ್ಷದಲ್ಲೂ ಬಂದಿರುವಂತಹ ಪ್ರಶ್ನೆ.
ಆದರೆ ಇದನ್ನ ಹೇಗೆ ಉತ್ತರಿಸಬೇಕು ಅಂತ ನಾನು ಮುಂದೆ ಹೇಳ್ತೇನೆ. ಹಾಗೆ ಈ ಸ್ಲೈಡ್ಗೆ ಮತ್ತೊಮ್ಮೆ ನಾನು ಬರ್ತೇನೆ ಕೊನೆಯದಾಗಿ, ಯಾಕೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೀಗೆ ಸ್ಟಾರ್ಟ್ ಮಾಡ್ತೇವೆ ಆನ್ಸರ್ ಅನ್ನ. ಇನ್ ರೀಸೆಂಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಅದನ್ನೇ ತೆಗೆದುಕೊಂಡು ಆಸ್ ಫಾಲೋಸ್ ಅಂತ ಹಾಕಿ ನಮ್ಮ ಆನ್ಸರ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಇನ್ ರೀಸೆಂಟ್ ಡೇಸ್ untouchability is declining because of the increase in literacy and the following constitutional provisions implemented by the government. ಇತ್ತೀಚಿನ ದಿನಗಳಲ್ಲಿ ಸಾಕ್ಷರತೆಯ ಹೆಚ್ಚಳ ಮತ್ತು ಸರ್ಕಾರವು ಜಾರಿಗೊಳಿಸಿದ ಕೆಳಗಿನ ಸಾಂವಿಧಾನಿಕ ನಿಬಂಧನೆಗಳಿಂದಾಗಿ ಅಸ್ಪೃಶ್ಯತೆ ಕಡಿಮೆ ಆಗ್ತಾ ಇದೆ. ಸೆಕ್ಷನ್ 17 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಆಚರಣೆಯನ್ನು ಇದು ನಿಷೇಧಿಸುತ್ತೆ. ಅನ್ಟಚಬಿಲಿಟಿ ಅಫೆನ್ಸಸ್ ಆಕ್ಟ್ is implemented in 1955. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ 1955ರಲ್ಲಿ ಜಾರಿಗೊಳಿಸಲಾಯಿತು. ಅದನ್ನೇ ಚೇಂಜಸ್ ಅನ್ನ ಮಾಡಿ ಲೋಪದೋಷಗಳನ್ನ ತಿದ್ದುಪಡಿ ಮಾಡಿ 1976 ಅಲ್ಲಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಅಥವಾ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾಡಲಾಯಿತು. ಯೂನಿವರ್ಸಲ್ ರೈಟ್ ಟು ವೋಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ಇಲೆಕ್ಷನ್, ಸಾರ್ವತ್ರಿಕ ಮತದಾನದ ಹಕ್ಕಿರ್ಬೋದು, ಸಮಾನತೆಯ ಹಕ್ಕಿರ್ಬೋದು ಕೊಡಲಾಗಿದೆ. ರಿಸರ್ವೇಷನ್ ಅನ್ನು ಕೊಡಲಾಗಿದೆ. ಎಜುಕೇಷನ್ ಫೀಲ್ಡ್ ಇರಬಹುದು, ಹಾಗೆ ಜಾಬ್ ಇರಬಹುದು, ಹಾಗೆ ಎಂಪ್ಲಾಯ್ಮೆಂಟ್ ಇರಬಹುದು. ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಕೊಡಲಾಗಿದೆ. ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳನ್ನ ನೀಡಲಾಗಿದೆ. ರಿಸರ್ವೇಷನ್ ಇನ್ ಪಾಲಿಟಿಕ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೋಷಿಯಲ್ ರಿಫಾರ್ಮರ್ಸ್, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ್ ಇರ್ಬೋದು, BR ಅಂಬೇಡ್ಕರ್ ಇರ್ಬೋದು, ಅವರು ಇಮ್ಮೆನ್ಸ್ ಎಫರ್ಟ್ ಅನ್ನು ಹಾಕಿದ್ದಾರೆ ಈ ಅನ್ಟಚಬಿಲಿಟಿಯನ್ನ ತೆಗೆದು ಹಾಕಲಿಕ್ಕೆ. ಅಸ್ಪೃಶ್ಯತೆಯ ಕಳಂಕವನ್ನ ತೆಗೆದುಹಾಕಲು ಸಮಾಜ ಸುಧಾರಕರು ತೀವ್ರ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈಗ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇನ್ ರೀಸೆಂಟ್ ಡೇಸ್ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ ಇಸ್ ಡಿಕ್ಲೈನಿಂಗ್ ಜಸ್ಟಿಫೈಡ್. ಇಲ್ಲಿ ನೀವು ಜನರಲ್ ಇರುವಂತಹ ಸಾಕ್ಷರತೆ ಇರಬಹುದು, ಅವುಗಳನ್ನು ಬರೀಬಹುದು. ಅದರ ಜೊತೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅನ್ನ ಕೂಡ ಆಡ್ ಮಾಡಿ ಬರೀಬಹುದು. ಸೆಕ್ಷನ್ 17 ಇರಬಹುದು, ಮೀಸಲಾತಿ ಇರಬಹುದು ಇದೆ. ಆದರೆ ಯಾವಾಗ ಲೀಗಲ್ ಪ್ರೊವಿಷನ್ಸ್ ಅಂತ ಕೊಟ್ಟಿರ್ತಾರೋ ಆ ಲೀಗಲ್ ಪ್ರೊವಿಷನ್ಸ್ ಅಲ್ಲಿ ನಾವು ಎಜುಕೇಶನ್ ಇರ್ಬೋದು ಅಥವಾ ಸಮಾಜ ಸುಧಾರಕರು ಇರ್ಬೋದು, ಇವರನ್ನ ಮೆನ್ಷನ್ ಮಾಡೋ ಹಾಗಿಲ್ಲ. ಇಲ್ಲಿ ನಾವು ಲೀಗಲ್ ಪ್ರೊವಿಷನ್ಸ್ಗಳನ್ನೇ ಹೇಳಬೇಕು. ಸೆಕ್ಷನ್ 17 ಇರಬಹುದು ಅಥವಾ ಡಿಡ್ ಯು ನೋ ಬಾಕ್ಸ್ ನಲ್ಲಿ ಬಂದಿರುವಂತಹ ಬೇರೆ ಬೇರೆ ಮೀಸಲಾತಿ ಗ್ಯಾರಂಟೀಸ್ ರಿಸರ್ವೇಷನ್ ಇರ್ಬೋದು, ಅವುಗಳನ್ನ ಮೆನ್ಷನ್ ಮಾಡ್ಬೋದು. ಅಥವಾ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಇರಬಹುದು, ಅಂತಹ ಆಕ್ಟ್ಸ್ಗಳನ್ನ ನಾವಿಲ್ಲಿ 1989 ಶಾಸನ ಇರ್ಬೋದು, ಅವುಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತೇವೆ. ಥರ್ಡ್ ಒನ್, ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ಇಂಡಿಪೆಂಡೆಂಟ್ ಇಂಡಿಯಾ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಇಲ್ಲಿ ನೋಡೋದಾದ್ರೆ ಅವರು ಲೀಗಲ್ ಪ್ರೊವಿಷನ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಜನರಲ್ ಇದೆ. ಹೀಗಾಗಿ ಜನರಲ್ ಪಾಯಿಂಟ್ಸ್ನ ಜೊತೆಗೆ ನಾವು ಲೀಗಲ್ ಪ್ರೊವಿಷನ್ಸ್ನ ಪಾಯಿಂಟ್ಸ್ಗಳನ್ನು ಸಹ ಮಿಕ್ಸ್ ಮಾಡಿ ಬರಿಬೇಕು. ಯಾವಾಗ ಲೀಗಲ್ ಅಂತ ಕೊಟ್ಟಿರ್ತಾರೋ ಅವಾಗ ಲೀಗಲ್ ಅಷ್ಟನ್ನೇ ಬರಿಬೇಕು. ಯಾವಾಗ ಜನರಲ್ ಆಗಿ ಏನೂ ಮೆನ್ಷನ್ ಮಾಡಿರಲ್ವೋ ಅವಾಗ ಬ್ಯಾಲೆನ್ಸ್ ಮಾಡಿ ಬರಿಬೇಕು. ಸಾಕ್ಷರತೆ, ಸಮಾಜ ಸುಧಾರಕರು ಇವುಗಳ ಜೊತೆಗೆ ಸೆಕ್ಷನ್ 17 ಇರ್ಬೋದು, ಬೇರೆ ಬೇರೆ ಕಾನೂನುಗಳನ್ನು ಸಹ ನೀವು ಕೂಡಿಸಿ ಬರಿಬೇಕಾಗತ್ತೆ. ಸೂಪರ್ಬ್, ಆಸಮ್. ಯಾಕಂದ್ರೆ ಈ PYQP ಮೇಲೆ ಬ್ಯಾಂಡ್ ಬರುತ್ತೆ. ಅದರ ಅರ್ಥ ಏನು? ಅದರ ಅರ್ಥ ಏನಂದ್ರೆ ನಾವು ಇಂದು ಏನೇನೆಲ್ಲ ಕವರ್ ಮಾಡ್ಬೇಕಂತ ಇದ್ವೋ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ನೀವು ಇನ್ನೂವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದ್ರೆ ಈಗಲೇ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಟೆಲಿಗ್ರಾಮ್, ನಮ್ಮ ವಾಟ್ಸಪ್ ಇರಬಹುದು, ನಮ್ಮ ಇನ್ಸ್ಟಾಗ್ರಾಮ್ ಇರಬಹುದು, ನಮ್ಮ ಯೂಟ್ಯೂಬ್ ಕಮೆಂಟ್ಸ್ ಇರಬಹುದು, ಈ ಎಲ್ಲ ಮಾಧ್ಯಮಗಳ ಮೂಲಕವೂ ನೀವು ಯಾವುದೇ ಸಮಯದಲ್ಲೂ ಸಹ ನಮ್ಮನ್ನ ತಲುಪಬಹುದು. ನಿಮ್ಮ ಯಾವುದೇ ಡೌಟ್ ಸಹ ಸಣ್ಣದಲ್ಲ, ಎಲ್ಲ ಡೌಟ್ಸ್ಗಳು ನಮಗೆ ಅಷ್ಟೇ ಪ್ರಯಾರಿಟಿ ಮತ್ತು ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಸಮಯದಲ್ಲಿ ಯಾವುದೇ ಡೌಟ್ ಬಂದರೂ ಅದನ್ನು ನಮಗೆ ತಿಳಿಸಿ ಅದನ್ನು ಸಾಲ್ವ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೇವೆ. ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ಗಳನ್ನ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋ ಹೆಲ್ಪ್ ಆಗುವ ಹಾಗಿದ್ದರೆ ಶೇರ್ ಕೂಡ ಮಾಡಿ. ಮರ್ಯಾದೆ ಶೇರ್ ಮಾಡ್ತೀರಾ ತಾನೆ? ಗುಡ್, ಕೂಲ್. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ. ಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಥ್ಯಾಂಕ್ ಯು.